शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते। ಕರ್ತೃ ಶ್ರೀ ಜಗದ್ಗುರು ಫಕೀರೇಶ್ವರನ್ನ ನೆನೆಯುತ್ತಾ ಶ್ರೀ 13ನೇ ಪಟ್ಟಾಧ್ಯಕ್ಷರಾದಂಥ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಶಿರಹಟ್ಟಿ ಫಕೀರೇಶ್ವರ ನಗರದ ತೃತೀಯ ವರ್ಷದ ಶ್ರೀ ಬನ್ನಿ ಮಹಾಕಾಳಿ ದೇವಿಯ 3ನೇ ದಿನದ ಈ ಒಂದು ಪುರಾಣ ಈ ಕಾರ್ಯಕ್ರಮದ ಪುರಾಣ ಪ್ರವಚಕರಾದಂಥ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಶಿವಯೋಗಿಗಳವರ ಶಿಷ್ಯಂದರಾದ ವೇದ ಬ್ರಹ್ಮ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳು ಇಲ್ಕಲ್ ಕೀರ್ತನೆ ಭಾರತ ವಿದ್ಯಾಪೀಠ ಗದಗ ಇವರಿಗೆ ಈ ಒಂದು ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಅದೇ ರೀತಿಯಾಗಿ ಸಂಗೀತ ಶ್ರೀ ಕುಮಾರ್ ಶೇಖರ್ ಗಲಗ್ ಸಾಕಿನ್ ಬೆಂಗಳೂರು ಇವರಿಗೂ ಕೂಡ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತ ಮಂಗಳ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಇನ್ನೋರ್ವ ರಾಷ್ಟ್ರ ವಿಖ್ಯಾತಿಯ ತಬಲಾವಾದಕರಾದ ಶ್ರೀ ವೀರೇಶ್ ಬಿ ಹಿರೇಮಠ್ ಸಾಕಿನ್ ರಾವ್ಯಾಳ್ ಇವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಅದೇ ರೀತಿಯಾಗಿ ಇವತ್ತಿನ ಒಂದು 3ನೇ ದಿನದ ಈ ಒಂದು ಪುರಾಣ ಕಾರ್ಯಕ್ರಮವು ಮಾತೆ ಶ್ರೀ ಚಂದ್ರಘಟ್ಟ ಆ ತಾಯಿಯ ಮಹಿಮೆಯನ್ನ ಲೀಲೆಯನ್ನ ಪ್ರವಚನದ ಮುಖಾಂತರ ತಮಗೆಲ್ಲರಿಗೂ ಭಕ್ತಿ ಪ್ರಧಾನವಾಗಿ ಹೇಳಲಿದ್ದಾರೆ ಶಾಸ್ತ್ರಿಗಳು. ಅದೇ ರೀತಿಯಾಗಿ ಈ ಒಂದು ಇವತ್ತಿನ ಮಹಾಪ್ರಸಾದ ಸೇವೆಯನ್ನ ನಿರ್ವಹಿಸಿದಂತ ಶ್ರೀ MS ಗೋಧಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಆ ಗೋಧಿ ಗುರುಗಳ ಕುಟುಂಬದವರು ಬಂದು ಆ ಒಂದು ಚಂದ್ರಘಟ್ಟ ಕಾಯಿಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಸಂಕಲ್ಪವನ್ನ ಮಾಡಬೇಕು. ಅದರ ಜೊತೆಗೆ ಪೂಜ್ಯ ಶಾಸ್ತ್ರಿಯವರು ಆ ಒಂದು ಸಂಕಲ್ಪ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಇವತ್ತಿನ ಮಹಾಪ್ರಸಾದ ಸೇವೆಯನ್ನು ಮಾಡಿದಂತ ಶ್ರೀ MS ಗೋಧಿ ಗುರುಗಳು ಅವರ ಒಂದು ಈ ಒಂದು ಚಂದ್ರಘಟ್ಟ ಅನ್ನೋ ಒಂದು ಕಾಯಿನ ತೆಗೆದುಕೊಂಡು ಬಂದು ಆ ಕಾಯಿಗೆ ಒಂದು ಈ ಆಸ್ಥಾನ ಬನ್ನಿ ಮಹಾಂಕಾಳಿಯ ದೇವಿಯ ಈ ದಿವ್ಯವಾಗಿರತಕ್ಕಂತಹ ಪ್ರಭು ಸನ್ನಿಧಾನ. ಇಲ್ಲಿ ಸರ್ವದಾ ಮಹಾಮಾಯೆಯು ನಮ್ಮನ್ನು ಉದ್ಧರಿಸಲಿ ಅಂತ ಬೇಡಿಕೊಳ್ಳುತ್ತ ಜಗಜ್ಜನನಿಯನ್ನ ಪ್ರಾರ್ಥನೆ ಮಾಡ್ತಾ ಮನುಷ್ಯನಿಗೆ ಏನು ಬೇಕು ಅಂತಂದರೆ ಅಹಂಕಾರ ಮತ್ತು ಮಮಕಾರಗಳು ದೂರವಾಗಬೇಕಾಗಿವೆ. ಈ ಅಹಂಕಾರಗಳು ಮಮಕಾರಗಳು ಮನುಷ್ಯನಿಗೆ ಇದ್ದರೆ ಮನುಷ್ಯನ ಜೀವನವು ನಾಶದ ಅಂಚಿನಲ್ಲಿ ಹೋಗ್ತದೆ. ಆದ್ದರಿಂದ ಮನುಷ್ಯ ತನ್ನ ದೇಹದಲ್ಲಿರ್ತಕ್ಕಂತಹ ದುರ್ಗುಣಾದಿಗಳನ್ನ ದೂರ ಮಾಡುವುದೇ ರಕ್ಕಸರ ಸಂಹಾರ. ರಾಕ್ಷಸರು ಯಾರು ಅಂತಂದರೆ ಈ ದೇಹದಲ್ಲಿರುವ ಅವಗುಣಗಳು, ಕೆಟ್ಟ ಗುಣಗಳು, ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳೆಲ್ಲ ದೂರ ಸರಿಸೋದಕ್ಕಾಗಿ ನಾವು ಏನ್ ಮಾಡಬೇಕು ಅಂತಂದು ಕೇಳಿದ್ರೆ, ನಾನು ನಿನ್ನ ಅಧೀನದಲ್ಲಿದ್ದೇನೆ ತಾಯೇ, ನನ್ನದು ಅಂತಕ್ಕಂಥದ್ದು ಏನೂ ಇಲ್ಲ, ಎಲ್ಲವೂ ನಿನ್ನಿದೆ, ಎಲ್ಲವೂ ನಿಂದು ಅನ್ನುವ ನಿರ್ಭಾವ ಸ್ವರೂಪ. ಮಮಕಾರ ಮತ್ತು ಅಹಂಕಾರದಿಂದ ದೂರ ಇರಬೇಕಾಗಿದೆ. ಅಂತಹ ಯಾವ ಅಧ್ಯಾಯ ಯಾವುದು ಅಂತಂದರೆ 3ನೇ ಅಧ್ಯಾಯ. ನಿನ್ನೆಯ ದಿವಸ ಮಹಾತಾಯಿ ಶಾಂಭವಿಯು ಏನು ಹೇಳಿದಳು ಅಂತಂದರೆ, ಮಕ್ಕಳೇ, ನಿಮ್ಮನ್ನ ನಾನು ಜೋಪಾನವಾಗಿ ಈ ಬ್ರಹ್ಮಾಂಡವನ್ನು ಆಳುವುದಕ್ಕಾಗಿ ಸೃಷ್ಟಿಯನ್ನು ಬ್ರಹ್ಮ ಮಾಡಲಿ, ಸ್ಥಿತಿಯನ್ನು ಯಾವ ವಿಷ್ಣು ಮಾಡಲಿ, ಹಾಗೆಯೇ ಈ ಲಯದ ಕರ್ತವ್ಯವನ್ನ
ರುದ್ರದೇವರಾದ ಶಿವನು ಮಾಡಲಿ ಅಂತ ಆಶೀರ್ವಾದ ಮಾಡಿ ಮಹಾತಾಯಿಯು ಮಾಯವಾದಳು. ಅಲ್ಲಿಗೆ ಆ ಸನ್ನಿವೇಶ ನಿಂತಿದೆ. ಈಗ ಮಹಾತಾಯಿಯ ಆ ದಿವ್ಯವಾದ ಸಂಕಲ್ಪದಂತೆ ಹರಿ, ಹರ, ಬ್ರಹ್ಮ ಇವರೆಲ್ಲ ಇರಬೇಕಲ್ಲ. ಒಮ್ಮೆ ನಿರ್ಣಯ ಆಗೈತಿಪ್ಪ, ಆ ಅಧಿಕಾರ ನಾವು ಕೊಟ್ಟಾರೆ ಅಂತಂದ್ರೆ ಆ ಅಧಿಕಾರ ಯಾವುದಿದೆಯೋ ಅದನ್ನು ನಿಭಾಯಿಸಿದರೆ ಮಾತ್ರ ಸಾರ್ಥಕ, ಇಲ್ಲ ಅಂದ್ರೆ ನಿರರ್ಥಕವಾಗುತ್ತೆ. ಆದರೆ ಹರಿ, ಹರ, ಬ್ರಹ್ಮರಲ್ಲಿ ಏನ್ ಆತು ಅನ್ನೋದನ್ನ ಈ ಯಾವ ಪುರಾಣದ ಪಠಣವನ್ನು ಮಾಡ್ತಾ ನಾವು ನೀವುಗಳೆಲ್ಲ ಈಗಾಗಲೇ ಸಾಕಷ್ಟು ಸಮಯವಾಗಿದೆ. ಮನೆಯಲ್ಲಿ ಇರ್ತಕ್ಕಂಥ ತಾಯಂದಿರರು ಹೊರಗೆ ಬರಬೇಕು. ಮಹಾತಾಯಿಯ ಮಹಾಪುರಾಣದ ಸಾನ್ನಿಧ್ಯದಲ್ಲಿ ತಾವೆಲ್ಲ ಬಂದು ಕೂತ್ಕೊಳ್ಬೇಕು. ಈ ದೇವಿಯ ಆಸ್ಥಾನದಲ್ಲಿ ಆ ಪರಮ ಕೃಪೆಯನ್ನ ನೀವು ಪಡೆಯಬೇಕು ಅಂತ ಅಧ್ಯಾಯ ಆರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ಒಂದು ಭಕ್ತಿಯ ಹಾಡನ್ನು ಕೇಳಿ ನಾವು ನೀವುಗಳೆಲ್ಲ ಪುರಾಣ ಪ್ರವೇಶವನ್ನು ಮಾಡೋಣ. ಹಲೋ. ದೇವಿ ಪ್ರಕಟಾದಳು, ವಿಷಯ ತಿಳಿಹಿದಳು, ಮಧುಕೈಟವರಿಬ್ಬರನು ಸೋಲಿಸಿದೆ. ಮಾಧವಿಯೇ ನೀ ಪಾರ್ವತಿಯೇ ದೇವಿ, ಮಾಧವಿಯೇ ಪಾರ್ವತಿಯೇ ದೇವಿ, ಮಹಾದೇವಿ ದೇವಿ ಮಹಾದೇವಿ. ಹಿಮಗಿರಿಯವಾಸಿ ಶರಣಂಬೆ ಸಿಂಹವಾಹಿನಿ ಜಗದಂಬೆ, ಗಜಚಕ್ರ ಶೂಲ ಪಾಶ ಕರದಿಧಾರಿಣಿ ರುದ್ಧಾನಿ ಕಲ್ಯಾಣಿ ಭವಾನಿ, ರುದ್ಧಾನಿ ಕಲ್ಯಾಣಿ ದೇವಿ
वाहिनी जगदम्बे जलचक्र शूलपाश करविधारिणी रूढाणी कल्याणी भवानी रूढाणी कल्याणी देवी महादेवी देवी महादेवी देवी महादेवी सांबदेव पार्वतीश्वर हर महादेव गिरीश बलिंगेश्वर महाराज की जय हालगल्ला गुरु कुमारेश्वर महाराज की जय पंचाक्षर पुटेश्वर महाराज की जय बन्नी महंकाली देवी माता की जय राजराजेश्वरी माता की जय आदिशक्ति माता की जय सांबदेव पार्वती शिवार हर महादेव सांभजे नमः पार्वते शिव हर हर महादेव। श्री गुरु पंचाक्षरेश्वर महाराज की जय। ಮೂರನೇ ಅಧ್ಯಾಯವು ಮಹಾತಾಯಿಯಾಗಿರುವ ಜಗನ್ಮಾತೆಯ ದಿವ್ಯವಾಗಿರತಕ್ಕಂತಹ ಲೀಲೆ ಇದಾಗಿದೆ. ಶೌರ್ಯಮಯ ಮಧು ಕೈಟ ಬರುಗಳು ಶೌರ್ಯ ರೂಪಿ ಪರಾಂಬೆ ಭುಜ ಬಲ ಶೌರ್ಯದಿಂ ಸಂಹರಿಸಿದಳು ಸುದರ್ಶನಾಸ್ತ್ರದಲ್ಲಿ. ಕೇಳಲವರು ಸಭೇಶ ದೇವಿಯ ಬಳ ಕೃಪೆಯನ್ನು ಮಾಡಿ ಮಾಯವ ತಾಳಲಿಕ್ಕೆ ಮರುಚಿದೆವು ತಾಯಗಲಿದ್ದ ಕರುತೆರದಿ ಲೋಲ ಮಂಗಳಯಗಲಿ ಚಿಂತ ಲುಲರಾಗಿರಿ ಮೂರ್ತಿ ಮೂವರು ಬಳ ಯೋಚನೆ ಮಾಡಿದೆವು ನಮ್ ಒಳಗೆ ಕೇಳಂದ. ಕಳೆಯುವ ದೇವಿ ಆಜ್ಞೆಯ ಚಿಂತೆ ಮಾಡಲು ಬಪ್ಪು ದೇನದು ಚಿಂತೆ ಕಳೆಯುವ ದೇವಿ ಆಜ್ಞೆ ಶಿರಸದಿ ಕಲೆವಾಲೋಕದ ವಿಚಾರಕ್ಕೆ ಎಂತು ಮೋದೋದ್ಯೋಗ ಮೂವರಿಗಂತು ಆಜ್ಞೆಯದಾಯಿತು ಮೂವರು ಎಂತು ಮಾಡುವೆವೆಂದು ಕಜಿವಿಜಿ ಗೊಂಡವೆಂದ ಎಂದು ಕಜಿವಿಜಿ ಗೊಂಡವೆಂದ. ದೊರೆಯು ನಾ ಜಗಕ್ಕೆ ದೊರೆಯನೊಬ್ಬಾತ ಆಗಲು ಜಗವಿತು ಸುಸೂತ್ರದಲ್ಲಿ ನಡೆಯುವುದು ಜಗಕ್ಕೆ ಮೂವರು ದೊರೆಗಳಾಗಲು ಜಗ ನಡೆಯುವುದೆಂತು ಜಗಕ್ಕೆ ನಾ ದೊರೆ ಎನ್ನ ಮಾತು ಜಗವ ಪಾಲಿಸಿರೆನಲು ಬ್ರಹ್ಮನು ಜಗಕ್ಕೆ ದೊರೆ ನಾನೆನ್ನ ಆಜ್ಞೆಯೊಳಿರಿ ನೀವೆಂದ ಆಜ್ಞೆಯೊಳಿರಿ ನೀವೆಂದ. ಗರ್ಭದಿ ಭುವನ 14 ಅವರ ದೊರೆಗಳು ಅವರಿಗಿಲ್ಲವೋ ಅವರ ಕಿಂಕರರೆನಲು ಜನಗುತ್ತ ಶೌರಿ ನಿನಗೆಯು ಜಗವನ್ನೀಗಲೇ ಕೊರುವೆನು ಎಂದೇರುವರುಗಳ ಶರೀರವನ್ನು ನುಂಗಿದನು ಎನೆ ಬಸವೇಶ ಕೇಳಂದ ಬಸವೇಶ ಕೇಳಂದ. ಜಗಜ್ಜನನಿ ಆದಿಶಕ್ತಿ ಮಾತಾ ಕೇ ಜಯ. ಬ್ರಹ್ಮ ಹರಿ ರುದ್ರಾದಿಗಳೆಲ್ಲ ತಾಯಿಯೊಂದಿಗೆ ವರವನ್ನ ಹೇಗೆ ಪಡೆದ್ರು ನಿನ್ನೆಯ ದಿವಸ ಯಾರ
ಕರ್ತವ್ಯ ಏನಿತ್ತೋ ಅದನ್ನು ಅವರು ಮಾಡಲಾರದನೆ ಮೂವರು ಒಂದು ಕಡೆ ಕೂಡಿದರು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂವರು ಒಂದು ಕಡೆ ಕೂಡಿ ಬ್ರಹ್ಮ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಲು ದೇವಿಯು ನಿನಗೆ ಹೇಳಿದ್ದಾಳೆ. ಕಾರಣ ವಿಷ್ಣುವೇ ಈ ಬ್ರಹ್ಮಾಂಡವನ್ನ ರಕ್ಷಣೆಯನ್ನು ಮಾಡುವಂತಹ ಶಕ್ತಿಯನ್ನ ನಿನಗೆ ಅಮ್ಮ ಹೇಳಿದ್ದಾಳೆ. ಆಗ ಶಿವನು ಹೇಳಿದ, ಉಳಿದ ಕೆಲಸ ನಂದಿದೆ, ಲಯವು ಮಾಡುವಂತಹದ್ದು, ಅದನ್ನು ನಾನು ಮಾಡ್ತೇನೆ ಅಂದಾಗ ಬ್ರಹ್ಮ ಅಂದ, ಇದನ್ನ ಸೃಷ್ಟಿ ಮಾಡಿದವನು ನಾನೇ, ಆದ್ದರಿಂದ ಜಗತ್ತು ಇರುವುದು ಒಂದೇ, ಅದಕ್ಕೆ ಜಗತ್ತಿಗೆ ಇರೋ ಒಂದೇ ಜಗತ್ತಿಗೆ ರಾಜರು ಮೂವರಾದರೆ ಹಾಗೆ ನಡೆಯುತ್ತೆ. ಒಂದು ಜಗಕ್ಕೆ, ಒಂದು ರಾಜ್ಯಕ್ಕೆ ಒಬ್ಬನೇ ರಾಜನಲ್ಲವೇ? ಕಾರಣ ಆ ರಾಜ್ಯಕ್ಕೆ ರಾಜನು ನಾನು ಒಕ್ಕೇನೆ, ನಾನೇ ರಾಜನಾಗುತ್ತೇನೆ, ಅಧಿಕಾರ ನನಗಲ್ಲವೇ ಅಂದಾಗ ಬ್ರಹ್ಮ ವಿಷ್ಣು ಹೇಳಿದ, ಎಲ್ಲವೋ ನೀನು ಸೃಷ್ಟಿಯನ್ನು ಮಾಡಿರತಕ್ಕಂತಹದ್ದನ್ನ ರಕ್ಷಣೆಯನ್ನು ಮಾಡುವಂತಹ ಕೆಲಸ ನನ್ನದಾಗಿದೆ. ಸೃಷ್ಟಿಯ ಮಾಡಿರುವುದು ಉಳಿಯಲಿಲ್ಲ ಅಂದ್ರೆ ಅದು ಹೇಗೆ ರಾಜನಾಗ್ತೀಯ? ಕಾರಣ ಆ ರಾಜ್ಯಭಾರವನ್ನು ರಕ್ಷಣೆ ಮಾಡುವಂತಹ ನಾನಾಗಿರೋದ್ರಿಂದ ಈ ಪೃಥ್ವಿಗೆ, ಚತುರ್ದಶ ಭುವನ ಬ್ರಹ್ಮಾಂಡಗಳಿಗೆ ನಾನು ರಾಜನಾಗುತ್ತೇನೆ ಅಂತ ಯಾವ ಆ ವಿಷ್ಣು ಹೇಳಿದಾಗ, ಇರುವುದೊಂದು ರಾಜ್ಯಕ್ಕೆ ನಾನು ರಾಜ, ನೀನು ರಾಜ, ಅವನು ನಾನು ಅಂತ ತಿರುಗಾಡೋದು ಗುದ್ದಾಡೋದು ಬೇಡ. ಆಗ ಶಿವನು ಹೇಳಿದ, ಯಾರ ಒಡಲಲ್ಲಿ, ಯಾರ ಹೊಟ್ಟೆಯಲ್ಲಿ 14 ಲೋಕಗಳು ಇರುವವೋ, ಯಾರ ಹೊಟ್ಟೆಯಲ್ಲಿ 14 ಲೋಕಗಳು ಇರುವವೋ ಅವರೇ ಈ ಬ್ರಹ್ಮಾಂಡಕ್ಕೆ ರಾಜರಾಗುವರು. ಯಾರ ಹೊಟ್ಟೆಯಲ್ಲಿ 14 ಲೋಕಗಳು ಇಲ್ಲವೋ ಅವರು ನಮ್ಮ ಆಳಾಗಿ ಇರಬೇಕು ಅಂತ ಹೇಳಿದಾಗ, ಆಯಿತು ಆಗಲಿ, ಅದನ್ನ ಪರೀಕ್ಷೆಯನ್ನು ಮಾಡೋಣ, ಯಾರಿಂದ ಆರಂಭ ಮಾಡುವುದು ಅಂತ ಹೇಳಿದಾಗ, ಯಾರಿಂದ ಆರಂಭ ಮಾಡುವುದು ಎಂಬುದನ್ನ ಬಹಳ ಸುಂದರವಾಗಿ 14 ಲೋಕ ಯಾರ ಹೃದಯದಲ್ಲಿ ಇವೆ, ಯಾರ ಉದರದಲ್ಲಿ ಇವೆ ಎಂಬುದನ್ನ ಕಾಣಬೇಕಲ್ಲ ಅಂತಂದಾಗ ಬ್ರಹ್ಮ ಹೇಳಿದ, ನೋಡು, ನಾನು ನೀನು ಈರುವರು ಕೂಡಿ ಶಿವನ ಹೃದಯವನ್ನು ಪ್ರವೇಶ ಮಾಡೋಣ, ಶಿವನಲ್ಲಿ ನಾವು ಹೋಗೋಣ ಅಂತಂದಾಗ ಶಿವನು ಹೇಳಿದ, ನೋಡು, ನಾನು ನೀನು ಅನ್ನುವುದಕ್ಕಿಂತ ಜಗದಂಬೆಯು ನಿರ್ಮಾಣ ಮಾಡಿದ ಈ ಜಗತ್ತಿನಲ್ಲಿ ತಾಮಸ ಸ್ವರೂಪಿ ಯಾರು ಅಂತ ಕೇಳಿದರೆ, ತಾಮಸ, ರಾಜಸ ಮತ್ತು ತೈಜಸ 3 ಗುಣಗಳಿವೆ ಮನುಷ್ಯನಲ್ಲಿ. ತಾಮಸ, ರಾಜಸ, ತೈಜಸ ಇವು ಯಾರ್ಯಾರು ಅಂತ ಕೇಳಿದ್ರೆ, ಸಾತ್ವಿಕ ಗುಣವು ಬ್ರಹ್ಮನದು, ರಾಜಸ ಗುಣವು ಯಾವ ವಿಷ್ಣುವಿನದು, ತಾಮಸದ ಗುಣವು ಲಯಕರ್ತನಾದ ಶಂಭುವಿನದು. ಆದ್ದರಿಂದ ಈ ರೀತಿ 3 ತೈಜಸ, ತಾಮಸ, ಸಾತ್ವಿಕಗಳನ್ನು ಒಳಗೊಂಡಿರತಕ್ಕಂತಹ ತ್ರಿಮೂರ್ತಿಗಳನ್ನ ಒಂದು ಮಾಡಿದರೆ ಇರುವ ಶಕ್ತಿಯು ಒಂದೇ ಅಲ್ಲವೇ? ಆದ್ದರಿಂದ ದೇವಿಯು ನಮಗೆ ಈ ಯಾವ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬುವ ರೂಪವನ್ನು ಏನು ಕೊಟ್ಟಿದ್ದಾಳಲ್ಲ, ನಮಗೆ ಆ ಪಾರ್ವತಿಯು ಗುದ್ದಾಡೋದು ಬೇಡ, ಯಾರಿಗೆ ಯಾವ ಕಾಯಕವನ್ನು ಕೊಟ್ಟಿದ್ದಾಳೆ ಅದನ್ನು ಮಾಡೋಣ ಅಂತ ಶಿವನು ಹೇಳಿದ. ಆಗ ಬ್ರಹ್ಮ ಒಪ್ಪಲಿಲ್ಲ. ಈ ಸೃಷ್ಟಿಯನ್ನು ಮಾಡಿದಂತಹ ನಾನು, ಈ ಸೃಷ್ಟಿಗೆ ಅಧಿಪತಿಯು ನಾನು, ಕಾರಣ ನಾನು ರಾಜನಾಗಬೇಕೇ ವಿನಃ ವಿಷ್ಣು
ಆಗ ಅವನಂದ ನಾನು ರಾಜನಾಗಬೇಕು ಅಂತ. ಅವನು ಹೀಗೆ ಕಿತ್ತಾಡುವಾಗ ಆ ಯಾವ ಶಿವನು ಹೇಳಿದ, ನೋಡಯ್ಯ, ಈಗ ನಿರ್ಣಯವಾದಂತೆ 14 ಲೋಕಗಳು 6 ಗರ್ಭದಿ ಭುವನ 14 ಅವರೇ ದೊರೆಗಳು. ಯಾರಿಗೆ ಇಲ್ಲವೋ ಅವರು ಕಿಂಕರರು ಎನ್ನಲು ಬ್ರಹ್ಮನು ನಗುತ್ತಾ, ಶೌರಿ ನಿನಗೆಯು ಜಗವನೀಗಲೇ ತೋರುವೆನು ಎಂದೀರ್ವರುಗಳ ಶರೀರವನ್ನು ನುಂಗಿದನು. ಎಲ್ಲ ಬಸವೇಶ್ವರನೇ ಕೇಳು, ಯಾರ ಹೊಟ್ಟೆಯಲ್ಲಿ 14 ಲೋಕಗಳು ಉಂಟೋ ಅವರೇ ರಾಜರು ಅಂತ ತಿಳಿದುಕೊಂಡು ನಾರಾಯಣನನ್ನ ಮತ್ತು ಯಾವ ಶಿವನನ್ನ ಬಾಯಿ ತೆಗೆದು ಯಾರು ನುಂಗಿದರು ಅಂತ ಕೇಳಿದರೆ ಬ್ರಹ್ಮನು ನುಂಗಿದಾಗ ಶಿವನು ಒಳಗೆ ಪ್ರವೇಶವನ್ನು ಮಾಡಿ ಎಲ್ಲವನ್ನು ನೋಡಿದ. ಆ ಹೊರಗೆ ಕಾಣುವ ಲೋಕವೇ ಒಳಗಿತ್ತು. ಹೊರಗೆ ಇರುವುದು ಎಲ್ಲ 14 ಲೋಕಗಳು. ಪ್ರತಿಯೊಂದು ಹುಳು, ಪಕ್ಷಿ, ಕೀಟ, ಕಿಮ್ಮೆ, ಯಕ್ಷ, ಗಂಧರ್ವ, ರಾಕ್ಷಸ ಮೊದಲಾದವರೆಲ್ಲರಿರುವುದನ್ನು ನೋಡಿ ಶಿವನು ಆ ಯಾವ ಪರಮಾತ್ಮನು ಏನು ಮಾಡಿದ ಎಂಬುದನ್ನ ಹೊಕ್ಕೆವೀರ್ವರು ಗರ್ಭದೊಳಗೆಯೂ ಲೆಕ್ಕವಿಲ್ಲದೆ ಹೊಕ್ಕೆವೀರ್ವರು ಗರ್ಭದೊಳಗೆಯೂ ಲೆಕ್ಕವಿಲ್ಲದ ನದಿನದಂಗಳು ವೀರ್ವರು ಗರ್ಭದೊಳಗೆಯು ಲೆಕ್ಕವಿಲ್ಲದ ನರಿನದಂಗಳು ಹಕ್ಕಿ ಹುಳ ಪ್ರೇಮಿ ಪಶು ಪುನರಸುರ ಅಸುರ ಗಂಧರ್ವ ತತ ಶನೀಪ ಸಮುದ್ರರಣ್ಯವು ಸಕಿರುವ ದೇಶಾಧಿಪತಿಗಳು ಲೆಕ್ಕವಿಲ್ಲದೆ ತೋರುತ್ತಿದ್ದರು ಅಜನ ಗರ್ಭದಲ್ಲಿ ವೀರ್ವರು ಗರ್ಭದೊಳಗೆ ಲೆಕ್ಕವಿಲ್ಲದೆ ರಥವು ಕುದುರೆಯು ಪಾಯ್ದಳವು ಮಾರತವು ಶಸ್ತ್ರವು ಕಳ್ಳಿ ಬೇರೆಯು ಅತೀರ್ಣವು ಅತಾಹತವು ಶುಭ ಶೋಭನವು ವಿಭವು ಮತಿಯು ಶಮೆ ಗುರು ಭಜನೆ ಭಕ್ತೆಯು ಸತ್ವರಜ ತಮರಿನಿ ಪ್ರಮೂವರು ಮಿತಿಯಿಲ್ಲದೆ ಋಷಿಗಳೆದ್ದರು ರಜನ ಗರ್ಭದಲ್ಲಿ सांबदे नमः पार्वतीश्वर महादेव शांभवी माता के जय श्री गुरु पुट्टराजेश्वर महाराज के जय ನಮ್ಮೆಲ್ಲರೂ ಜೋರಾಗಿ ಜಯ ಅಂತ ನೋಡೋಣ. ಹಂಗಲ್ಲ ನಾನು ಅನಿಸ್ತೇನೆ. ಈಗ ನೀವೆಲ್ಲರೂ ತಾಯಂದ್ರೆ ಏನ್ ಮಾಡ್ತೀರಿ ಅಂದ್ರೆ ಮನೆ ಮುಂದೆ ಮುಂಜಾನೆ ಎದ್ದು ಕಸವನ್ನ ಬೆಳೀತಾ ಇರುವಾಗ ಪಕ್ಕದ ಮನೆ ಹೆಣ್ಮಗಳು ಕಸವನ್ನ ಬಳಕೋಂತ ತಗೊಂಡು ಬಂದು ನಿಮ್ಮ ಮನೆ ಮುಂದೆ ಏನಾದ್ರೂ ಇಟ್ರೆ ನೀವು ಹೆಂಗ ಸುಮ್ಮನೆ ಇರ್ತೀರಿ ಯಾಕ ಅಂತ ಹೇಗೆ ಜೋರಾಗಿ ಧ್ವನಿ ತೆಗೆದು ಕಸ ಚೆಲ್ಲಿದಕ್ಕ ಜಗಳಕ್ಕೆ ಹೋಗ್ತೀರಿ. ಆದರೆ ಭಗವಂತನಿಗಾಗಿ ಒಂದು ಕೂಗು ಏಕೆ ಬೇಡ? ಯಾಕ್ರಿ? ಮತ್ತ ನಾವು ಹಿಂಗ ಜೈ ಅಂದ್ರ
ಭಗವಂತನ ಮುಟ್ತಕ್ಕೇನು ಅಂತ ಕೇಳಬಹುದು ನೀವು. ಈಗ ಒಂದು ನಂಬರ್ ಇರ್ತದ, ಎಲ್ಲೋ ಆ ಮನುಷ್ಯ ಇರ್ತಾನ, ಅವನ ನಂಬರಿಗೆ ನೀವು ಡೈಲ್ ಮಾಡಿದ್ರೆ ಅವನಿಗೆ ಹೋಗುತ್ತಿಲ್ಲ, ಹೋಗಲ್ರಿ, ಹೋಗ್ತದಿಲ್ಲ. ಹಾಗೆ ಪರಮಾತ್ಮನ ಹೆಸರಿನಲ್ಲಿ ನೀವು ಡೈಲ್ ಮಾಡಿದ್ರೆ ಅಲ್ಲಿ ಹೋಗಿ ಮುಟ್ಟುತ್ತೆ. ಅದಕ್ಕೆ ಒಂದು ಜೋರಾಗಿ ಜಯಘೋಷವನ್ನು ಮಾಡೋಣ. ರಾಜರಾಜೇಶ್ವರಿ ಮಾತಾ ಕೀ. ಹಿಂದೆ ಕುಂತವರು ಅನ್ಲಿಲ್ಲ ಅಂತ ಅನಿಸ್ತದೆ, ಜೋರಾಗಿ ಅಂದ್ರೆ ಒಮ್ಮೆ ಶ್ರೀ ಜಗನ್ಮಾತಾ ರಾಜರಾಜೇಶ್ವರಿ ಮಾತಾ ಕೀ. ಸಂತೋಷ. ಯಾರ ಗರ್ಭದಲ್ಲಿ 14 ಲೋಕಗಳುಂಟು ಅಂತಂದಾಗ ಅಜನ ಗರ್ಭ ಅಂದ್ರೆ ಬ್ರಹ್ಮನ ಗರ್ಭದಲ್ಲಿ ಹೋಗಿದ್ದಾರೆ. ಶಿವನಿಗೆ ನೋಡಿ ನೋಡಿ ಸಾಕಾಯಿತು, ಬ್ರಹ್ಮನ ತಲೆ ಹೊಡೆದು ಅವನು ಹೊರಗೆ ಬಂದ ಪರಮಾತ್ಮ. ಇನ್ನ 14 ಲೋಕಗಳನ್ನು ನೋಡಿ ಇನ್ನು ನನಗೂ ಸಾಕು ಅಂತ ವಿಷ್ಣು ಶ್ರೀ ಯಾವ ಬ್ರಹ್ಮನ ಗುದದ್ವಾರದಿಂದ ಹೊರಗೆ ಬಂದಿದ್ದಕ್ಕಾಗಿ ಅವನಿಗೆ ಅಧೋಕ್ಷಜ ಅಂತ ಹೆಸರು ಬಂದಿದೆ. ಈಗ ಶಿವ ಹೇಳಿದ, ನಾನೇನು ನೋಡೋದು ಬೇಡ, ನೀ ನೋಡಿದ್ರೆ ನಾನು ನೋಡಿರಂಗನ, ಅದಕ್ಕೆ ನೀನು ನೋಡಪ್ಪ ಅಂತಂದು ಯಾವ ಬ್ರಹ್ಮನಿಗೆ ವಿಷ್ಣುವಿನ ಒಡಲೊಳಗೆ ಏನಿದೆ, ವಿಷ್ಣುವಿನ ಹೊಟ್ಟೆಯೊಳಗೆ ಏನದ ನೋಡಿಕೊಂಡು ಬಾ, ನೀ ನೋಡಿದ್ರೆ ನಾನು ನೋಡಿದಂಗ ಅಂತ ಹೇಳಿದಾಗ ಆಯಿತು ಅಂತ ತಿಳಿದುಕೊಂಡು ಯಾವ ಬ್ರಹ್ಮ ವಿಷ್ಣುವಿನ ಬಾಯಿಯೊಳಗಿಂದ ಪ್ರವೇಶವನ್ನು ಮಾಡಿದ್ದಾನೆ. ಬಾಯಿಯೊಳಗೆ ಪ್ರವೇಶ ಮಾಡಿದಾಗ ಆ ಬ್ರಹ್ಮನ ದಿಕ್ಕು ತಿಳಿಯಲಾರದಂಗಾಗಿದೆ. ಒಳಗೆ ಪ್ರವೇಶ ಮಾಡಿದ, ಎತ್ತ ಕಡೆ ನೋಡಿದಡತ್ತೆ ಗಂಧರ್ವರು, ಯಕ್ಷರು, ರಾಕ್ಷಸರು, ಕೆಂಪುರುಷರು, ನಾಗರು, ಯಾಜ್ಞಿಕರು ಮೊದಲಾದವರೆಲ್ಲ ಪಿಶಾಚಗಣಗಳು, ಚತುರ್ದಶ ಭುವನ ಬ್ರಹ್ಮಾಂಡಗಳಂದ್ರೆ 14 ಬ್ರಹ್ಮಾಂಡಗಳು ಎಲ್ಲವನ್ನು ಕಂಡು ಸಾಕಾಗಿ, ಯೋ ಇದನ್ನು ನಾನಿಲ್ಲಿ ಇರಲಿಕ್ಕೆ ಒಲ್ಲೆ ಅಂತ ತಿಳಿದುಕೊಂಡು, ನನ್ನಲ್ಲಿ ಇರುವುದು ಇವನಲ್ಲಿದೆ, ಇವನಲ್ಲಿರುವುದು ನನ್ನಲ್ಲಿದೆ, ನಾನು ನನ್ನದು ಎಂಬುವ ಅಹಂಕಾರ ಮಮಕಾರ. ಈಗ ನೀವೆಲ್ಲರೂ ಓದಿದವರದಿರಿ, ಇಲ್ಲಿ ಕುಂತವರು. ಜಂಗ್ ಹತ್ತಿರ್ತದ, ಕಬ್ಬಿಣ ಜಂಗ್ ಹತ್ತಿರ್ತದಲ್ಲ, ಜಂಗ್ ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ರೆ ನಾವು ತಂದು ಹಚ್ಚಿವೋ, ನೀವು ತಂದು ಹಚ್ಚಿರೋ, ಎಲ್ಲಿ ಹುಟ್ಟುತ್ತದೆ ಜಂಗು? ಕಬ್ಬಿಣದಲ್ಲಿಯೇ ಹುಟ್ಟುತ್ತದೆ. ಜಂಗು ಕಬ್ಬಿಣದಲ್ಲಿ ಹಾಗೆ ಹುಟ್ಟುತ್ತದೋ ಹಾಗೆ ಮನುಷ್ಯನಲ್ಲಿ ಅಹಂಕಾರ ಮತ್ತು ಮಮಕಾರಗಳು ಹುಟ್ಟುತ್ತವೆ. ಮನುಷ್ಯ ನಿಸ್ಪೃಹನಾಗಿರಬೇಕು. ಅಂದ್ರೆ ಅವನ ಹೃದಯ ಸ್ವಚ್ಛವಾಗಿದ್ದರೆ ಮಾತ್ರ ದೇವರಲ್ಲಿ ಬಂದು ಕೂತ್ಕೊಳ್ತಾನೆ. ದನ ಕಾಯಲಿಕ್ಕೆ ಹೋದಂತ ಹುಡುಗರು ಅಡವಿಯಲ್ಲಿ ದನಗಳ ಹಿಂದೆ ಹೋದಾಗ ಅಡವಿಯ ಗಿಡದ ಕೆಳಗಿನ ನೆರಳಿನ ಕೆಳಗೆ ಕೂತ್ಕೊಳ್ಬೇಕು ಅಂತಂದ್ರೆ ಆ ಕುಳಿತುಕೊಳ್ಳುವ ಜಾಗ ಸ್ವಚ್ಛ ಮಾಡೋದಕ್ಕೆ ಏನ್ ಮಾಡ್ತಾರಂದ್ರೆ ತಲೆಗೆ ಸುತ್ತಿದ ಟಾವೆಲ್ ತೆಗೆದು, ತಲೆ ಮೇಲೆ ಸುತ್ತಿದ ಟಾವೆಲ್ ತೆಗೆದು ಆ ಕಲ್ಲನ್ನ ಧೂಳ ಹೊಡಿತಾರೆ. ಒಬ್ಬ ದನಕಾಯುವ ಹುಡುಗ ಕಲ್ಲು ಮೇಲೆ ಕೂಡಬೇಕಾದ್ರೆ ಸ್ವಚ್ಛ ಮಾಡಿ ಕೊಡ್ತಾನೆ ಅಂತಂದರೆ ದೇವಿ ಆದಿಶಕ್ತಿ ಜಗನ್ಮಾತೆ ಈ ಹೃದಯ ಪೀಠದ ಮೇಲೆ ಕೊಡಬೇಕಾದ್ರೆ ನಮ್ಮ ಹೃದಯ ಎಷ್ಟು ಸ್ವಚ್ಛ ಇರಬೇಕ್ರಿ, ಎಷ್ಟು ಸ್ವಚ್ಛ ಇರಬೇಕು. ಆದ್ದರಿಂದ ತಾಯಿ ತಂದೆಯರೇ, ನಾನು ಅನ್ನುವ ಈ ಕೆಟ್ಟ ಗುಣ ಏನೈತಲ್ಲ, ಅದುವೇ ಈಗ ಮುಂದೆ ಬರುವಂತಹ ರಾಕ್ಷಸ. ನಾನು ನನ್ನದು, ಇದು ನಂದೇನು ಅಲ್ಲ, ಇದು ನಾನು ಅಲ್ಲವೇ ಅಲ್ಲ, ನಾನು ಬೇರೆ ಇದ್ದೇನೆ ಅಂತ ಶ್ರೀ ವಿಷ್ಣುವಿನ ವಕ್ಷಸ್ಥಳದಿಂದ ದಾಟಿ ಕೆಳಗೆ ನಾಭಿ ಕಮಲಕ್ಕೆ ಬಂದ. ನಾಭಿ ಅಂದ್ರೆ ಹೊಕ್ಕಳಿಂದ ಒಡೆದು ಹೊರಗೆ ಬಂದಾಗ ಮೇಲೆ ಮುಖವನ್ನು ಎತ್ತಿದ ಬ್ರಹ್ಮ ಮೇಲೊಂದು ಮುಖವಾಯಿತು, ಹಿಂದೆ ನೋಡಿದ ಹಿಂದೆ ಒಂದು ಮುಖವಾಯಿತು, ಮುಂದೆ ನೋಡಿದ ಮುಂದೆ ಒಂದು ಮುಖವಾಯಿತು, ಚತುರ್ದಿಕ್ಕುಗಳು ನೋಡಿದಾಗ 4 ಮುಖಗಳಾದವು. ಮೇಲೆ ಇರುವ ಈ ಮುಖವು ಕಾಲಾನಂತರ 5 ಮುಖದ ಬ್ರಹ್ಮನಾದ ಈ ಬ್ರಹ್ಮನಿಗೆ ಒಂದು ಮುಖ ಹೋಗಿ 4 ಮುಖ ಉಳಿತಾವ. ಅದು ಯಾವಾಗ ಹೋಗುತ್ತ ಅಂತ ಕೇಳಿದ್ರೆ ಗಂಗೆ ಗೌರಿಯ ಕಲ್ಯಾಣವನ್ನ ಮಾಡುವಾಗ ಶಿವನು
ಆರತಿಯನ್ನ ಎತ್ತುವ ಪುರೋಹಿತ ಈ ಬ್ರಹ್ಮನೇ ಅವರಿಗೆ ಲಗ್ನ ಮಾಡಿದ್ದ. ಯಾರಿಗೆ? ಗಂಗೆ ಗೌರಿಯರಿಗೆ ಲಗ್ನ ಮಾಡಿದಾಗ ಆ ಆರತಿಯನ್ನ ಪುರೋಹಿತನಿಗೆ ಮಾಡಿ ದಕ್ಷಿಣೆಯನ್ನು ಕೊಡಬೇಕು ಅನ್ನುವಾಗ ಬ್ರಹ್ಮ ಅಂದ, ಏಶ್ವನೇ, ನನ್ನ ಸುತ್ತುವರೆದು 4 ಮುಖಗಳಿಗೆ ಮಾತ್ರ ಆರತಿಯನ್ನ ಮಾಡಿದೆ, ನನ್ನ 5ನೇ ಮುಖಕ್ಕೆ ನೀನು ಆರತಿಯನ್ನ ಮಾಡಲಿಲ್ಲ ಅಂತಂದಾಗ ಅಹಂಕಾರದ ಮುಖವಾದದನ್ನು ಕೆತ್ತಿ ಚೋಟಿ ಒಗೆಯುವಾಗ ಬ್ರಹ್ಮ, ಆ ನನ್ನ ರುಂಡವನ್ನು ನೀನು ಕೆತ್ತಿದೆಯಲ್ಲ, ನನಗೆ ಭಿಕ್ಷಾಪಾತ್ರೆಯಾಗಲಿ ಅಂತ ಅಂದ. ಅದ 5ನೇ ಮುಖ. ಇಲ್ಲಿ 5 ಮುಖದ ಬ್ರಹ್ಮನಾಗಿ ನಿಂತಿರುವಾಗ ಆ ಮುಖವು ಇಲ್ಲದಾದಾಗ ಅಂತಹ 4 ಮುಖದ ಬ್ರಹ್ಮನು ನನ್ನದು ನಂದು ಅಂತ ಏನಿತ್ತಲ್ಲ ಒಳಗ ಬಿಟ್ಟು ಬಂದಿದ್ದ. ಯಾರ ಹೊಟ್ಟೆಯಲ್ಲಿ? ವಿಷ್ಣುವಿನ ಹೊಟ್ಟೆಯೊಳಗನ್ನ ಬಿಟ್ಟು ಬಂದಿದ್ದ. ನಾನು ಅನ್ನೋದು ಎಷ್ಟು ಕೆಟ್ಟ ಗುಣ ಅಂತಂದ್ರೆ, ಒಬ್ಬ ಸುಂದರವಾದ ಚಿತ್ರಕಾರ, ಎಷ್ಟು ಚೆನ್ನಾಗಿರುವಂತಹ ಚಿತ್ರದ ಕಲೆಯನ್ನು ಹೊಂದಿದ್ದ, ಬಹಳ ಸುಂದರವಾಗಿ ಚಿತ್ರ ಬರೀತಿದ್ದ. ನೀರು ಹರಿಯುತ್ತದೆ ಅಂತ ಬರೆದ್ರೆ ಆ ಚಿತ್ರದಲ್ಲಿ ನೀರಿಗೆ ಸದ್ಯ ಹರಿದು ಬರ್ತದೆ ಏನೋ ಅನ್ನುವ ಹಾಗೆ ಬರೀತಿದ್ದ. ಮತ್ತೆ ಅವನು ದೀಪ ಹಚ್ಚುವ ಹೆಣ್ಣು ಮಗಳ ಚಿತ್ರವನ್ನು ಬರೆದ್ರೆ ಈಗ ಸದ್ಯ ದೀಪ ಹತ್ತಿರಿ ಅನ್ನುವಂಗ ಕಾಣಬೇಕು, ಅಷ್ಟು ಸುಂದರವಾಗಿ ಬರಿತಾ ಇದ್ದ. ಆ ಚಿತ್ರಕಲಾವಿದನ ಪ್ರತಿಭೆಯನ್ನು ಕಂಡು, ಆ ಪೂರ್ಣ ಪ್ರತಿಭೆಯನ್ನು ಕಂಡು ರಾಜ ಮಹಾರಾಜರು ಅವನನ್ನ ಕಾಣಿಕೆ ಎತ್ತು ಸಲಹಬೇಕು ಅಂತ ಹೇಳಿದು ಚಿತ್ರಕಲಾ ಶಿಬಿರವನ್ನ ಏರ್ಪಡಿಸಿದ್ದಾರೆ. ಪ್ರದರ್ಶನದ ಒಂದು ಡೇರೆಯನ್ನ ಮಾಡಿದ್ದಾರೆ. ಎಲ್ಲ ಅವ ಬರೆದ ಚಿತ್ರಪಟಗಳನ್ನು ತಂದಿಟ್ಟರು. ಕೂಡಿದ ಜನ ಎಲ್ಲರೂ ನೋಡಿ, ಆಹಾ ಆಹಾ, ಎಷ್ಟು ಸುಂದರವಾದ ಚಿತ್ರವನ್ನು ಬರೆದಿದ್ದಾನೆ, ಯಾವ ತಾಯಿ ತಂದೆಯರು ಹಡೆದಿದ್ದಾರೆ ಅವನನ್ನ, ಎಂತಹ ಕಲಾವಿದ, ಆಹಾ, ಕಲಾವಿದ ಹುಟ್ಟೋದು ಬಹಳ ಅಕಲ್ಪ ಅಂತ ತಿಳ್ಕೊಂಡು ನೋಡಿ ಇಷ್ಟು ಮಂದಿ ಕೂತೀರಿ. ಯಾರ ಒಬ್ಬರ ತಬಲಾಜಿ ಆಗ್ಬೇಕು ನನ್ನ ಮಗ ಅಂತ ಒಬ್ಬರ ಅಂತೀರಿ, ಡಾಕ್ಟರ್ ಆಗ್ಬೇಕು ನನ್ನ ಮಗ, ಇಂಜಿನಿಯರ್ ಆಗ್ಬೇಕು ನನ್ನ ಮಗ, ಮಾಸ್ಟರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕಂತೀರಿ, ಒಬ್ಬ ಪುರಾಣ ಆಗ್ಬೇಕಂತ ಒಬ್ಬರ ಅಂತೀರಿ, ಇಲ್ಲ ಒಬ್ಬ ಹಾಡುಗಾರ ಆಗ್ಬೇಕಂತೀರಿ, ಇಲ್ಲ ಕಲಾವಿದ ಅನ್ನುವಂಥ ಅಭಿಜಾತ ಅವ ಎಲ್ಲರೂ ಒಬ್ಬನು ಹುಟ್ಟುತ್ತಾನೆ. ಅಂತ ಚಿತ್ರಕಲಾವಿದನನ್ನ ಕಂಡು ನೋಡಿ ಆನಂದ ಪಡ್ತಾ ಇದ್ದಾರೆ. ಚಿತ್ರ ಬರೆದವನಿಗೆ ಕಾಣಿಕೆಯನ್ನು ಕಿತ್ತು ಹೋಗ್ತಾ ಇದ್ದಾರೆ. ಹೀಗಿರುವಾಗ ಒಮ್ಮೇನಾಯಿತು ಅಂತಂದ್ರೆ, ಆ ಯಾವ ಚಿತ್ರಕಲಾವಿದನ ಚಿತ್ರಕಲೆಯನ್ನು ಕಂಡು ಆನಂದಗೊಂಡಿರತಕ್ಕಂತಹ ಜನರು ಹೋಗಿ ಬರುವ ಹೋಗಿ ಬರುವ ಹೋಗಿ ಬರುವ ಈ ಮಂದಿಯ ಗದ್ದಲವನ್ನ ಕಂಡು ಒಬ್ಬ ಸನ್ಯಾಸಿ, ಹಣೆಯ ಬರಹವನ್ನ ಓದತಕ್ಕಂತಹ ಸನ್ಯಾಸಿ, ಅವನು ಕಂಡ ಕೂಡಲೇ ನಮ್ಮ ಮರಣ ಜನನಗಳನ್ನು ಹೇಳುವಂತಹ ಸನ್ಯಾಸಿ, ತಪಸ್ವಿ ಅಂತ ಅವನು ಬರ್ತಾ ಇದ್ದಾನೆ. ಏನೋ ಏನದು ಗದ್ದಲ ಅಲ್ಲ, ನಿಮಗೆ ಹೇಳೋದು ಏನದು ಗದ್ದಲ ಅಂತನ್ನುವಾಗ, ಇಲ್ರಿ ಈ ಊರೊಳಗೆ ಸುಂದರವಾದ ಡೇರೆಯೊಳಗೆ ಆ ಯಾವ ಚಿತ್ರಕಲೆಯ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಬಹಳ ಸುಂದರವಾದ ಚಿತ್ರ, ಅವುಗಳನ್ನು ಸುಂದರವಾಗಿ ಬರೆದಿದ್ದಾನೆ. ಆ ಯಾವ ಚಿತ್ರಕಾರನನ್ನ ಕೊಂಡಾಡ್ತಾ ಇದ್ದಾರೆ ಜನ ಅಂದಾಗ ಸನ್ಯಾಸಿಗೂ ಅಭಿಲಾಷೆ ಆಯಿತು. ನಾನು ನೋಡಬೇಕು ಅಂತ ಆಸೆಯನ್ನು ಪಟ್ಟಿರತಕ್ಕಂತಹ ಚಿತ್ರಕಲಾವಿದ ಆ ಚಿತ್ರಕಲೆಯನ್ನ ಪ್ರದರ್ಶನ ಪಡುವ ಬೇರೆ ಶಾಮಿಯಾನದಲ್ಲಿ ಬಂದಿದ್ದಾನೆ. ನೋಡ್ತಾ ಇದ್ದಾನೆ ಸನ್ಯಾಸಿ, ಏನು ಸುಂದರವಾದ ಚಿತ್ರ. ಶಿವನ ಈ ಪೂಜೆಯನ್ನು ಮಾಡುವ ಲಿಂಗದ ಮೇಲಿಟ್ಟಿರುವ ಕುಸುಮಗಳು ಈಗ ಅರಳಿವೆ ಅಂತ ಕಾಣಿಸ್ತಾ ಇದೆ. ಅಪ್ಪ ಯಾರೋ ಈ ಚಿತ್ರವನ್ನು ಬರೆದವನು ಅಂತಂದಾಗ, ಸ್ವಾಮಿ ನಾನರಿ ಅಂತ ಚಿತ್ರ ಬರೆದವ ಬಂದು ಕಲಾವಿದ ನಿಂತ. ಅವನನ್ನ ನೋಡಿ, ಅವನ ಮುಖವನ್ನು ನೋಡಿ ಆ ಗುರುಗಳು ಹೇಳ್ತಾ ಇದ್ದಾರೆ, ಯಾಕ್ರಿ ಏನಾಯ್ತು, ಯಾಕೆ ಹಿಂಗಂತೀರಿ ಪಾಪ ಅಂತಂದ್ರು. ಅಲ್ಲ ಹಂಗ್ಯಾಕಂತೀರಿ ಬುದ್ಧಿ, ಯಾಕೆ ಈ ಚಿತ್ರ ನಿಮ್ಮ ಮನಸ್ಸಿಗೆ ಬರ್ಲಿಲ್ವೇ, ಹಿಡಿಸ್ಲಿಲ್ವೇ, ಯಾಕೆ ಹೇಳ್ರಿ ಅಂತಂದಾಗ ಚಿತ್ರಕಲಾವಿದನ ಮುಂದೆ ನಿಂತಿರುವ ಗುರುಗಳಂತಾರೆ,
ಇವತ್ತು ಮಧ್ಯರಾತ್ರಿ ಯಮಧರ್ಮ ನಿನ್ನ ಕರ್ಕೊಂಡು ಹೋಗ್ಬಿಡ್ತಾನೆ, ಸತ್ತು ಹೋಗ್ತೀಯಪ್ಪ ನೀನು. ಇಷ್ಟು ಚಲೋ ಚಿತ್ರಕಲೆಯನ್ನು ಬರೆಯುವಂತಹ ಕಲಾವಿದ ಈ ನಾಡಿನಲ್ಲಿ ಇರದಂತಾಗುತ್ತಲ್ಲೋ. ಆದ್ದರಿಂದ ನನಗೆ ಪೇಚಾಟಕ್ಕಿಟ್ಟಿದೆ ಅಂದಾಗ ದಪ್ಪನೆ ಗುರುಗಳ ಕಾಲ ಮೇಲೆ ಬಿದ್ದು ಹೇಳಿದ, ಬುದ್ಧಿ, ನಾನು ಚಿತ್ರಕಲಾವಿದ, ಇನ್ನೂ ಬಹಳಷ್ಟು ಚಿತ್ರಗಳನ್ನು ತೆಗಿಬೇಕೆನ್ನುವ ಆಸೆ ಕಾರಣ ನನ್ನನ್ನ ಸಾಯಲಾರದಂಗೆ ಏನ್ ಮಾಡ್ಬೇಕು ಹೇಳ್ರಿ ಅಂತಂದ. ಹಾಗಾದ್ರೆ ಕೇಳು, 6 ಚೌಕಟ್ಟಿನಲ್ಲಿ 7 ಬಾಗಿಲ ತಗ, 7 ಬಾಗಿಲದಲ್ಲಿ 6 ಬಾಗಿಲಲ್ಲಿ ನಿನ್ನದೇ ಚಿತ್ರವನ್ನು ಬರೆ, ನಿನ್ನ ಚಿತ್ರವನ್ನೇ ಬರ್ಕೊ, ನಿನ್ನ ಚಿತ್ರವನ್ನೇ ಬರೆದು ಒಂದು ಮಧ್ಯದಲ್ಲಿ ಖಾಲಿ ಇರುವ ಬಾಗಿಲ ಚೌಕಟ್ಟಿನಲ್ಲಿ ನೀ ನಿಂತ್ಕೊ. ಬಂದಿರುವ ಯಮಧರ್ಮನಿಗೆ ಯಾವುದು ಚಿತ್ರ ಯಾವುದು ನೀನು ಅಂತ ತಿಳಿಯೋದಿಲ್ಲ. ಆವಾಗ ಮಾತನಾಡದೆ ಸುಮ್ಮನೆ ನಿಂತುಕೋ ಅಂತ ಗುರುಗಳು ಹೇಳಿದ್ರು. ಆಯಿತು ಅಂತ ಚಿತ್ರಕಲಾವಿದ 6 ಬಾಗಿಲಲ್ಲಿ ಚಿತ್ರಗಳನ್ನ ತನ್ನದೇ ಚಿತ್ರವನ್ನ ಅಂಟಿಸಿ ಮಧ್ಯದ ಬಾಗಿಲ ಖಾಲಿಯ ಬಾಗಿಲದಲ್ಲಿ ತಾನೇ ನಿಂತ್ಕೊಂಡಿದ್ದಾನೆ. ಮಧ್ಯರಾತ್ರಿ ಗುರುವಾಣಿ ಸುಳ್ಳಾಗ್ತದೆ. ಆಗ ಗುರು ಅನ್ನುವಂತಹ ಶಕ್ತಿ ಬಹಳ ದೊಡ್ಡದು. ಅವನ ಮಾತು ನಡೆ ಅವನೆಲ್ಲವೂ ತೀರ್ಥವಾಗಿದೆ. ಆಗ ಗುರುಗಳು ಹೇಳಿದ್ದು ಸುಳ್ಳಾಗಲಿಲ್ಲ. ಯಮಧರ್ಮ ಬಂದ. ಎಷ್ಟು ಸುಂದರವಾಗಿ ಚಿತ್ರದ ಕಲೆ ಇದೆ. ಎಲ್ಲಿದ್ದಾನೆ ಅವನು ಅಂತಂದು ನೋಡ್ಕೊಂತ ಬರ್ತಾ ಇದ್ದಾನೆ. ಅಲ್ಲ, ಹಿಂದೆ ಮಾತಾಡೋನಲ್ಲ, ಅಲ್ಲಿ ಚಿತ್ರ ತೆಗೆದವನು. ಎಲ್ಲಿದ್ದಾನೆ ಅಂತ ನೋಡ್ಕೊಂತ ಬರ್ತಾ ಇದ್ದಾನೆ. ಆಗ ಈ ಬಾಗಿಲುಗಳು ಏನು ಹೊಂದಿಸಿಟ್ಟಿದ್ರು ಅಲ್ಲಿ ನಿಂತಿದ್ನಲ್ಲ, ಅಲ್ಲಿಗೆ ಬಂದ ಯಮಧರ್ಮ. ಬಂದು ಮೊದಲು ನೋಡಿದ, ಇದು ಚಿತ್ರ, ಇದು ಚಿತ್ರ, ಇದು ಚಿತ್ರ. ಅವನನ್ನು ನೋಡಿ, ಇದು ಚಿತ್ರ, ಇದು ಚಿತ್ರ, ಇದು ಚಿತ್ರ. ಏನು ಪೇಚಾಟಕ್ಕೆ ಇಟ್ಕೊಳ್ತಿದ್ರು, ಇದು ಯಾವುದು ಚಿತ್ರ ಯಾವುದು ಇದು ಅಂತ ಗೊತ್ತಾಗ್ತಿಲ್ವೇ? ಶಿವ ಅಂತ ಗದೆಯನ್ನ ಒತ್ತಿದ್ದು ಕೆಳಗಿಟ್ಟು ಒಮ್ಮೆ ನೋಡಿದ. ಇದರಲ್ಲಿ ಚಿತ್ರ ಯಾವುದು, ಇದರಲ್ಲಿ ಕಲಾವಿದನ ಯಾರು ತಿಳಿತಾ ಇಲ್ವಲ್ಲ, ಏನ್ ಮಾಡೋದು ಅಂತ ತಿಳ್ಕೊಂಡು ಯಮ ಅಂದ, ಏನಯ್ಯ ಎಷ್ಟು ಸುಂದರವಾದ ಚಿತ್ರವನ್ನು ಬರೆದಿದ್ದೀಯಾ, ಎಲ್ಲಿದ್ದೀಯಪ್ಪ? ನಿನ್ನ ಕಂಡು ನನ್ನ ಮನಸ್ಸು ಉಲ್ಲಾಸವಾಗಿದೆ, ನೋಡ್ಬಿಡ್ತೇನೆ. ಎಷ್ಟು ಸುಂದರವಾದ ಚಿತ್ರ, ಯಾರೋ ತೆಗೆದವನೊಂದಾಗಿ ಇವನು ಸುಮ್ಮನೆ ಇರ್ಬೇಕಿಲ್ಲ. ನಾನು ಅಂದ. ನಾನಂದ್ರೆ ಸುಮ್ಮನೆ ಬಿಡ್ತಾನ? ಬಾ ಮಗನೇ ಸಿಕ್ಕಿ ಅಂತ ಕರ್ಕೊಂಡೋದ ಯಮಲೋಕಕ್ಕೆ. ಅದಕ್ಕೆ ಮನುಷ್ಯನಿಗೆ ನಾನು ಅನ್ನುವಂತಹದ್ದು ಬಂತು ಅಂತಂದ್ರೆ ಅವನಿಗೆ ಸಮೀಪ, ಶಿವನಿಗೆ ಸಮೀಪ ಆಗೋದಿಲ್ಲ, ದೇವಿಗೆ ಸಮೀಪ ಆಗೋದಿಲ್ಲ, ಯಮನಿಗೆ ಸಮೀಪವಾಗ್ತದೆ. ಆದ್ದರಿಂದ ಇಲ್ಲಿ ಅಂತರಂಗದಲ್ಲಿ ಇರ್ತಂತಹ ಮಹಾನ್ ಮಧುಕೈಟಭರು ಈ ಬ್ರಹ್ಮ ನಾನು ನನ್ನದು ಅಂತ ಏನು ಹಾಗೆ ನಾವು ನೀವುಗಳೆಲ್ಲ ರಕ್ಕಸಾಧಮರಾಗಿರ್ತಕ್ಕಂತಹ ಈ ಮಧುಕೈಟವರು ಯಾಕೆ ಹುಟ್ಟಿದ್ರು ಅಂತಂದ್ರೆ ಬ್ರಹ್ಮ ನಾನು ನನ್ನದನ್ನದು ಒಳಗ್ ಬಿಟ್ಟು ಬಂದಿಟ್ಟ. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಯಾವ ಈ ಮಲಗಿದ್ನಲ್ಲ ವಿಷ್ಣು, ಯೋಗ ಮಾಯೆಯಲ್ಲಿ ಮಲಗಿರ್ತಕ್ಕಂತಹ ವಿಷ್ಣುವಿನ 2 ಕಿವಿಯಲ್ಲಿ ಹುಟ್ಟಿ ಬರ್ತಕ್ಕಂಥವರಾಗಿದ್ದಾರೆ. ಹಾಗೆ ಆ ಸಮಯದಲ್ಲಿ ವಿಷ್ಣು ಕಿವಿಯಲ್ಲಿ ದೋಷಿಗಳು ಮಧುಕೈಟಭರು.
ಆದಿಶಕ್ತಿಯ ಕರುಣೆಯಿಂದ ಉದಿಸಿದ ಈ ಬ್ರಹ್ಮಾಂಡಕ್ಕೆ ಅಧಿಕಾರಿಗಳು ನಾವಾಗಬೇಕು ಅಂತ ರಕ್ತಸಾಧವನಾಗಿರ್ತಕ್ಕಂತಹ ಯಾವ ದುಷ್ಟದಾನವರು ಮಧು ಮತ್ತು ಕೈಟಭ ವಿಷ್ಣುವಿನ ಹೃದಯದಲ್ಲಿ ಇಪ್ಪಂತಹ ಈ ದುಷ್ಟ ಗುಣಗಳು ಎಡ ಮತ್ತು ಬಲ ಕಿವಿಯಿಂದ ರಾಕ್ಷಸರಾಗಿ 4 ಮುಖಗಳನ್ನು ಹೊಂದಿರತಕ್ಕಂತಹ ಬ್ರಹ್ಮನನ್ನ ಕಂಡವು. ಎಲ್ಲವ ಬ್ರಹ್ಮನೇ 4 ಮುಖದ ಹುಳುವೆ, ಬಾ, ನಿನ್ನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ತಿಳಿದುಕೊಂಡು ಆಗ ಆ ಯಾವ ಬ್ರಹ್ಮನನ್ನ ಎದ್ದಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಎದ್ದಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಆಗ ಬ್ರಹ್ಮನಂದ ಈ ದುಷ್ಟದಾನವರು ಮಧು ಮತ್ತು ಕೈಟಭರು ಇವರ ಕೈಯಲ್ಲಿ ಸಿಕ್ಕರೆ ನಾನು ಉಳಿಯುವುದಿಲ್ಲ ಎಂಬುದಾಗಿ ಬ್ರಹ್ಮನು ಏನ್ ಮಾಡ್ಲಿ, ಇವನ ಕೈಯಲ್ಲಿ ನಾವು ಸಿಕ್ಕರೆ ಉಳಿಯೋದಿಲ್ಲ ಅಂತ ತಿಳಿದುಕೊಂಡು ಬ್ರಹ್ಮನನ್ನ ದೇವಿಯನ್ನ, ಅಮ್ಮ ಈ ರಾಕ್ಷಸರು ಸಾಮಾನ್ಯವಲ್ಲವೇ, ಈ ರಾಕ್ಷಸರ ಕೈಯಲ್ಲಿ ನಾನು ಸಿಕ್ಕಿಕೊಂಡರೆ ಉಳಿಯೋದಿಲ್ಲವೇ, ಅಮ್ಮ ಬಾರೆ ಮಹಾತಾಯಿಯ ಭಾರ್ಗವಿಯೇ ಜಗದಕ್ಷಿಣಿ ಶಾಂಭವೇ ಶಿವೇ ಬಾಯದು ಕರೆಯುತ್ತಿದ್ದಾರೆ. ಚಾಮುಂಡಿಯ ಶಂಭವೇ ಶಂಕರಿ ತ್ರಿಶೂಲಧಾರಿಣಿ ಗದಾ ಪದ್ಮಹಸ್ತೆ ನಮಸ್ತೆ ನಮೋ ನಮಃ ಕಾತ್ಯಾಯನಿ ಕಾಳರಾತ್ರಿ ವಂದೇ ವಾಂಛಿತ ಲಾಭಚಂದ್ರೇ ಬ್ರಹ್ಮಾಂಡ ಭೈರವಿಯೇ ಮಹಾಮಾಯೇ ದೇವಿ ಚರಣಾಂಬುಜದ ಧ್ಯಾನವೇ ತಾವು ತಪ್ಪಲು ಇಂದ್ರಿವಾಯೋ ಕೇವಲದ ಪರಮಾತ್ಮ ನಾದನು ಹರಿ ಬೈರು ಮರೆದು. ಅಮ್ಮ ಈ ರಾಕ್ಷಸ ಬಾಂಧರ್ಮನ ಯುದ್ಧಕ್ಕೆ ಕರೆಯುತ್ತಿದ್ದಾನೆ ಎಂದರೆ ಈಗ ಹರಿಗೆ ಯೋಗ ನಿದ್ರೆ ಇದೆ, ಅವನನ್ನು ಎಬ್ಬಿಸು, ನನ್ನಿಂದ ಇವನ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಆಗಲಾರದು ತಾಯಿ, ಆದ್ದರಿಂದ ಎಬ್ಬಿಸು ತಾಯಿ ಅಂತನ್ನುವಾಗ ಈಗ ನೋಡ್ವೆನ ಜಾಂಡವಿದನು ಎಂದು ನೋಡುವೆನು ಎನ್ನುತ್ತಾ ಈಗ ಅಜಾಂಡವನ್ನು ನೋಡುತ್ತೇನೆ ಎಂಬುದಾಗಿ ಯುದ್ಧ ಭೀತಿಯಿಂದ ಯುದ್ಧ ಭಯಂಕರ ರೂಪದಿಂದ ನಾವು ಆಡಬೇಕು ಅಂತಂದ್ರೆ ನನ್ನಿಂದ ಆಗಲಾರದನ್ನ, ನಾನು ಸೂಕ್ಷ್ಮನಾಗಿದ್ದೆ, ವೇದ ಬ್ರಾಹ್ಮಣನಾಗಿದ್ದೇನೆ, ಬ್ರಹ್ಮನಿಂದ ಸಾಧ್ಯವಾಗುವುದಿಲ್ಲ ಈ ರಾಕ್ಷಸರನ್ನ. ಯಾಕೆ ಅಂತಂದ್ರೆ ಇವರು ಹುಟ್ಟಿದ್ದು ಎಲ್ಲೇ, ಮಧುಕೈಟಭರು ಹುಟ್ಟಿದ್ದು ಕಿವಿಯಲ್ಲಿ. ಈಗ ಯಾರದರ ಬಗ್ಗೆ ಕೆಟ್ಟ ಗುಣ ಹುಟ್ಟೋದು ಎಲ್ಲಿ, ಯಾರದರ ಬಗ್ಗೆ ಹೇಳಿದಾಗ ಹುಟ್ಟೋದು, ಒಬ್ಬರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹುಟ್ಟೋದು ಎಲ್ಲಿ, ಇಲ್ಲಿಂದಲೇ ಪ್ರಾರಂಭವಲ್ಲವೇ, ಹೇಳಿದಾಗಲೇ ಹುಟ್ಟಬೇಕಲ್ಲ. ಶಾಸ್ತ್ರಗಳು ಹೇಗಿದ್ದಾರೆ ಚೆನ್ನಾಗಿಲ್ಲ ಅನ್ನೋದು ಇಲ್ಲಿಂದ ಹುಟ್ಟಬೇಕಲ್ಲ, ಶಾಸ್ತ್ರಗಳು ಚಂದ ಆಗಿದ್ದಾರೆ ಅನ್ನೋದು ಇಲ್ಲಿಂದ ಹುಟ್ಟೋದು. ಸುಂದರವು ಅಸುಂದರವು ದುಷ್ಟವು ಪರಿಗ್ರಹವು ಇದರಲ್ಲೇ ಹುಟ್ಟುವುದರಿಂದ ಎಲ್ಲಿ ಹುಟ್ಟಿದರು ಅಂತ ಚಿದಾನಂದ ಅವಧೂತರು ಪರಿಕಲ್ಪನೆಯನ್ನು ಮಾಡಿದ್ದಾರೆ. ದುಷ್ಟದಾನವರು ಹುಟ್ಟಿದ್ದು ಎಲ್ಲಿ ಎಂದರೆ ಹೊಟ್ಟೆಯಲ್ಲಿರುವ ಕೆಟ್ಟ ಗುಣಗಳು ಹುಟ್ಟುವುದು ಕಿವಿಯಲ್ಲಿ. ಆದ್ದರಿಂದ ನಮ್ಮ ಕಿವಿ ಆಗಿರ್ಬೇಕು ಅಂದರೆ ಹಿತ್ತಾಳೆ ಕಿವಿ ಆಗಬಾರ್ದು. ಅಮ್ಮ ನಮ್ಮ ಕಿವಿ ಆಗಿರ್ಬೇಕು ಅಂದ್ರೆ ಹಿತ್ತಾಳೆ ಕಿವಿ ಆಗಿರಬಾರ್ದು, ಬಂಗಾರದ ಕಿವಿ ಆಗಿರ್ಬೇಕು. ನಮ್ಮ ಮನೆಯ ಮುಂದಿನ ಕಸವನ್ನು ಬೆಳೀತಾ ಇರುವಾಗ ಒಬ್ಬ ಹೆಣ್ಮಗಳು ಬರ್ತಾಳೆ, ಬಂದ್ ಏನ್ ಹೇಳಿದ್ಲು ಅಂತಂದ್ರೆ, ಚಿಂತಾಕ ಇಟ್ಟಕೊಂಡ ಚಿಪ್ಪಾಟಿ ಬಳಿ ಬಾತಿ. ಆಕೆಗಂದ ಈ ಹೆಣ್ಮಗಳು, ನಿನ್ನ ಗಂಡ ಅಲ್ಲಿ ಒಬ್ಬ ಆಕಿನ ನೋಡಿ ನಗುತ್ತಿದ್ದ. ಇಲ್ಲಿ ಮಧು ಹುಟ್ಟಿದ ಈಕೆ ಕಿವ್ಯಾಗ ಈಕೆ ಕೆಟ್ಟ ತಿಳ್ಕೊಂಡ್ರೆ ಮನಿ ಮೊರ ಬಟ್ಟೆ ಆಗತ್ತಿಲ್ರಿ,
ಮಧು ಕೈ ತಗೋರಕ್ಕೆ ಕಿವಿಯಾಗಿ ಹುಟ್ಟಿದ್ರೆ ಬರೀ ಮನಿ ಮೂರ ಬಟ್ಟೆ ಆಗತ್ತ. ಅವಾಗ ಆ ಎಮ್ಮೆ ಏನಂತಂದ್ರೆ, ನಾ ಮುಡಿದ ಮಲ್ಲಿಗೆ ಆಕೆ ಇಷ್ಟ ಮುಡಿಯಲಿ, ನಾ ಮುಡಿದ ಮಲ್ಲಿಗೆ ಆಕೆ ಇಷ್ಟ ಮುಡಿಯಲಿ, ಹೋಗ ಕಸಬರಿಗೆ ಮುರಿತದ ಅಂದ್ಲಕ್ಕೆ. ನಿನ್ನ ಕಸಬರಿಗೆ ನಮ್ಮನೆ ಮುಂದೆ ಕಸ ಒತ್ತಿ ಮಾತಾಡ್ಕೊಂತ ಒತ್ತಿ ಅಲ್ಲ, ಹೋಗ್ ಅತ್ಲ ತಗೊಂಡು ಹೋಗ್. ನನ್ನ ಗಂಡ ಎಲ್ಲೆದ್ರು ಶುದ್ಧ ಇರ್ತಾನಂತ ತಿಳೋದು ಮಧುಕಟ್ಟು ಇಬ್ಬರು ಸಂವಾದ. ನಾವು ಕೇಳಿ ತಿಳ್ಕೊಂಡಿವಿ, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಿಡ್ತು ಅನ್ನೋದು ಕೈ ಟಭ ಮತ್ತು ಮಧು. ಆದ್ದರಿಂದ ಕಿವಿಯಲ್ಲಿ ಹುಟ್ಟುವ ಕೆಟ್ಟ ಗುಣಗಳು ರಾಕ್ಷಸರಾಗಿದ್ದಾರೆ. ಆ ರಾಕ್ಷಸರು ಏನ್ ಹೇಳಿದರು ಅಂತಂದರೆ, ಜಗಜ್ಜನನಿಯಾಗಿರ್ತಕ್ಕಂತಹ ಮಹಾಮಾತೆಯನ್ನ ನಾ ಹೇಳ್ತೇನೆ, ಮಹಾಮಾತೆಯನ್ನ ಜ್ಞಾನ ಮಾಡ್ತಾ ಇದ್ದಾನೆ. ವಿಷ್ಣು ಹೇಳ್ತಿಲ್ಲ, ಯೋಗ ಮಾಯೆಯಲ್ಲಿ ಮಲಗಿದ್ದಾನೆ. ಬ್ರಹ್ಮ ಬೇಡಿಕೊಂಡ, ಜಗಜ್ಜನನಿ ಆದಿಶಕ್ತಿ ಪ್ರಾಣಶಕ್ತಿ ಪರಾಂಬೆ ಹಲಗೆ ಕೃಪಾಣು ಮುಧರ ಶೂಲಗದಾಸಿಯ ಬಾಣಧನು ಶಂಕೆನಿ ಶಶಕ್ತಿನಿ ಚಕ್ರವರ ಮುಸುಲೆ ತ್ರಾಣತಾ ವಿಷ್ಣುವಿಗೆ ಸರ್ವ ಪ್ರಾಣಿ ಸಕಲೇ ಬ್ರಹ್ಮೆ ಶರ್ವೆ ಮಾಡದೆಬ್ಬಿಸು ವಿಷ್ಣುವಿನಿಂತೆಂದ ಅಭುಜಭವ ಎದ್ದ ಕಮಲಾಂಬಕನು ಶರದಿಯೊಡೆದವಡವಾನಲವು ರೌದ್ರದ ಮುದ್ದೆಯೋ ಪ್ರಳಯದ ಮಹಾಭೈರವನು ಮಹಾಮೃತ್ಯುವು ಎನ್ನುವ ತೆರದಲ್ಲಿ ಎದ್ದಿದ್ದಾನೆ. ಆಗ ಅಮ್ಮ ಸಾಂಭವಿ ಯೋಗ ನಿದ್ರೆಯಲ್ಲಿ ಮಲಗಿರತಕ್ಕಂತಹ ವಿಷ್ಣು ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕಾಗಿ ಎಬ್ಬಿಸುತ್ತಾಯಿ. ನನ್ನಿಂದ ಆಗುವುದಿಲ್ಲ ಅಂತ ರಾಜರಾಜೇಶ್ವರಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದಾಗ ಆ ತಾಯಿಯು ವಿಷ್ಣುವಿಗೆ ಎಚ್ಚರವಾಗುವಂತೆ ಆಶೀರ್ವಾದ ಮಾಡಿದ್ದಾರೆ. ಆಗ ವಿಷ್ಣು ಎದ್ದ ತಕ್ಷಣವೇ ಮುಂದೆ ನಿಂತಿರುವ ರಕ್ಕಸಾಧುವರಾದ ಮಧು ಮತ್ತು ಕೈಠವರನ್ನ ಕಂಡು ಭೀತಿಯನ್ನು ಉಂಟು ಮಾಡುವಿರ ಮೂರ್ಖರೇ, ನೆಲೆ ಯುದ್ಧಕ್ಕೆ ರಣರಂಗದಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಆರಂಭವಾಗಲಿ ಅಂತ ಹಣಾಹಣಿಯಾಗಿ ಯುದ್ಧವು ಪ್ರಾರಂಭವಾಗಿದೆ. ವೈದ ಮಗುವೆಂಬುವನ ದೇಹದಿ ತೈದಿದಾಗ ಸುದರ್ಶನಾಸ್ತ್ರವು ಮಧುವೆಂಬುವನ ದೇಹದಿ ತೈದಿದಾಗ ಸುದರ್ಶನಾಸ್ತ್ರವು ಹಿಡಿತವನಿಗೆ ತೋಪಡಿಸಿ ಶ್ರೀಮನ್ನಾರಾಯಣನು ಮೂರ್ಖರೇ, ಏಕೆ ಒತ್ತಿ ಒತ್ತಿ ಯುದ್ಧಕ್ಕೆ ಬರುತ್ತೇವಿರಾ? ನಿಮ್ಮ ಯುದ್ಧ ಕೌಶಲ್ಯವನ್ನು ಕಂಡು ನಾನು ಹೇಗೆ ಯುದ್ಧವನ್ನು ಮಾಡಬೇಕು ಅಂತ ನನಗೆ ಭೀತಿಯುಂಟಾಗಿದೆ. ಸತ್ಯವಾಗಿಯೂ ದುಷ್ಟರ ಜೊತೆಯಲ್ಲಿದ್ದಾಗ ಶಿಷ್ಟರಿಗೆ ಅಂಜಿಕೆಯಾಗುವುದು ಸಹಜವಾಗಿದೆ. ಆಗ ಶ್ರೀ ವಿಷ್ಣು ಅಂದರಂತೆ ನಿನ್ನ ಸಂಹಾರವನ್ನು ಮಾಡುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಆದರೆ
ಇವರನ್ನು ಸಂಹಾರ ಹೇಗೆ ಮಾಡಬೇಕು ಅಂತ ಕಪಟ ನಾಟಕ ಸೂತ್ರಧಾರಿಯಾಗಿರುವ ನಾರಾಯಣನು ಹೇಳಿದನಂತೆ, ನಿಮ್ಮ ಯುದ್ಧ ಕೌಶಲ್ಯವನ್ನು ಕಂಡು ನಿಮಗೆ ಏನು ವರವು ಬೇಕು ಕೇಳಿರಿ, ಕೊಡುತ್ತೇನೆ ಅಂತ ಮಧುಕೈಟಬರಿಗೆ ಹೇಳಿದಾಗ, ಮಧುಕೈಟಬರಿಗೆ ಕೇಳಿದಾಗ ಮಧುಕೈಟಬರೆಂದರಂತೆ, ನಾವು ಎಂದರೆ ಯಾರು ತಂದಿರುವೆ, ಏನು ವರವು ಬೇಕು ಎಂದು ನಮಗೆ ಕೊಡುವಷ್ಟು ದೊಡ್ಡವರು ನೀನು. ಕೇಳು, ಹೆಣ್ಣಿನಂತೆ ಒಂದು ಆಭರಣವನ್ನು ಕಟ್ಟನ ಮುಂದೆ ನಿಂತಿರುವ ನಾರಾಯಣನೇ, ಬೇಕಾದವರವರು ನಾವೇ ನನಗೆ ಕೊಡುವೆವು, ಕೇಳು ಏನು ಬೇಕು ಕೊಡುತ್ತೇವೆ. ನಾವು ಸಾಮಾನ್ಯರೇ, ನಿನ್ನಿಂದ ಪಡೆಯುವಂತಹದ್ದು ನಮಗೆ ಜಾಗೃತಿ ಇಲ್ಲ, ಅವಶ್ಯಕತೆ ಇಲ್ಲ, ಕೇಳು ಏನು ಬೇಕು ಅಂತಂದಾಗ ನಾರಾಯಣನೆಂದರಂತೆ, ಹಾಗಾದರೆ ಕೇಳು, ನಿಮ್ಮಿಂದ ನಾನು ವರವನ್ನ ಪಡೆಯುತ್ತೇನೆ. ನೀವು ಸಾಮಾನ್ಯರಲ್ಲ, ರಾಜರಂತೆ, ಈ ಜಗತ್ತಿಗೆ ಒಡೆಯರಂತೆ, ಈ ಜಗವೇ ನಿಮ್ಮದಂತೆ. ಆದ್ದರಿಂದ ನಿಮ್ಮಲ್ಲಿ ನಾನು ಕೇಳ್ತಾ ಇರ್ತಕ್ಕಂತಹ ವರವನ್ನು ನೀವು ಕೊಡುವಿರಾ ರಕ್ಕಸರೇ. ಮಧುಕೈಟಬರೆಂದರಂತೆ, ಕೇಳು ಕೇಳಲ. ಹಾಗಾದರೆ ನಿಮ್ಮ ಪ್ರಾಣವನ್ನೇ ನಮಗೆ ಕೊಡಿ ಅಂತ ಕೇಳಿದ. ಮೋಸವಾಯಿತು ನಾರಾಯಣ, ನಿನ್ನ ಜೊತೆಯಲ್ಲಿ ನಾವು ಯುದ್ಧ ಭಯಂಕರ ಭೀತಿಯಲ್ಲಿರುವಾಗ ನಾವು ಏನಾದರೂ ಕೇಳುತ್ತಾನೆ ಎಂದು ತಿಳಿದಿದ್ದೆವು. ಪಾಪ. ಆದರೆ ನಾವು ನಮ್ಮ ಪ್ರಾಣವನ್ನು ನಿನಗೆ ಕೊಟ್ಟರು, ನಾವು ಸತ್ತರು ನಮ್ಮ ಹೆಸರು ಅಜರಾಮರವಾಗಿ ಉಳಿಯಬೇಕು. ನೋಡಿ ಏನ್ ಮಾಡ್ತೀರಿ, ಸತ್ರು ಇವ್ರ ಹೆಸರು ಉಳಿಬೇಕಂತ. ಈ ಇಂಗ್ಲೆಂಡಿನೊಳಗ ಲಂಡನ್ ಸಿಟಿಯೊಳಗೆ ಒಂದು ಮೆಡಿಕಲ್ ಕಾಲೇಜ್ ಅದ. ಮೆಡಿಕಲ್ ಕಾಲೇಜ್ ಅದನ್ನ ಹುಟ್ಟು ಹಾಕಿದಂತಹ ಅವನ ಹೆಸರು ನನಗೆ ಮರೆತು ಹೋಗಿದೆ. ಆ ಮೆಡಿಕಲ್ ಕಾಲೇಜಿನ ಆ ಅಧ್ಯಕ್ಷ ವಿಲ್ ಪತ್ರ ಅಂದ್ರೆ ಮರಣ ಪತ್ರದಲ್ಲಿ ವೀಲಿನಲ್ಲಿ ಏನು ಬರದಾನ ವೀಲ್ನಲ್ಲಿ ಅಂತಂದ್ರೆ, ನಾ ಸತ್ತರು ಮೀಟಿಂಗ್ ನಲ್ಲಿ ನನ್ನ ಹೆಣ ಕುರ್ಚಿಯ ಮೇಲೆ ತಂದಿಡ್ಬೇಕು. ಎಂತೆಂತ ಮಂದಿ ಐತರು, ನಾ ಸತ್ತರು ನನ್ನ ಹೆಣವನ್ನ ಕುರ್ಚಿ ಮೇಲೆ ಮೀಟಿಂಗ್ ನಲ್ಲಿ ತಂದಿಡಬೇಕು ಅಂತ. ಈ ದೇವ ಪುರಾಣ ವಿಶಿಷ್ಟವಾಗಿರ್ತಕ್ಕಂಥದ್ದದ. ಇದರಲ್ಲಿ 3 ಭಾಗಗಳನ್ನು ಮಾಡಿದ್ದಾರೆ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಖಂಡ. ಇವು ಆದ ಮೇಲೆ ಸರ್ವಮಂಗಳೆಯ ಲೀಲೆ, ಆಮೇಲೆ ಮುಕ್ತಿ, ಜೀವನ್ ಮುಕ್ತಿ ಎಂಬುವ ಅಧ್ಯಾಯ. ಈ 3 ಖಂಡಗಳು ಯಾವುವು ಅಂದ್ರೆ ದೇಹಲಯವಾಗುವಂತಹ ಸ್ಥಿತಿ. ಎಷ್ಟು ದೇಹದ ಮನುಷ್ಯನಿಗೆ ಅಂತ ಕೇಳಿದ್ರೆ, ನಾವೆಲ್ಲಾರು ಎಚ್ಚರದೇವಿಲ್ರಿ? ಈಗ ಎಚ್ಚರದೇವಿಲ್ರಿ? ಒಂದು ಚಪ್ಪಾಳೆ ತಟ್ಟು ನೋಡೋಣ, ಎಷ್ಟು ಮಂದಿ ಎಚ್ಚರದಿಲ್ಲ ನಾವು. ಹಾಗೆ ಚಪ್ಪಾಳೆ ತಟ್ಟಲಾರ್ದವ್ರು ಎಚ್ಚರಲಿಲ್ಲ ಮಲಗಿದ್ದಾರೆ ಅಂತ ಅಲ್ಲ. ಮನುಷ್ಯನಿಗೆ 3 ಅವಸ್ಥೆ. ಎಚ್ಚರದಲ್ಲಿದ್ದೇವೆ, ನಾವು ಮಾತಾಡ್ತೇವೆ, ನಾವು ಕೆಂಪುಗೋ ಕರ್ರಗೋ ಎಲ್ಲೋ ಗೊತ್ತಾಗುತ್ತೆ, ಬಿಸಿಯೋ ತಣ್ಣಗೆ ಗೊತ್ತಾಗುತ್ತೆ. ಆದರೆ ಕನಸಿನಲ್ಲಿ ಮಲಗಿದಾಗ ಅಲ್ಲಿ ಹೊರಗಿನ ಎಲ್ಲ ಪ್ರಪಂಚವು ಶೂನ್ಯವಾಗಿ ಕನಸಿನ ಪ್ರಪಂಚವೇ ಜಾಗ್ರವಾಗಿರ್ತದೆ. ಕನಸು ಅದೇನೈತೆ, ಸ್ವಪ್ನಾವಸ್ಥೆ. ಕನಸನ್ನ ಆಳುವ ಶರೀರವಿದೆಯಲ್ಲ, ಅದು ಸೂಕ್ಷ್ಮ ಶರೀರ. ಅದು ಸೂಕ್ಷ್ಮ ಶರೀರ. ಏನ್ರಿ ನಿದ್ದೆ ಬಹಳ ಚಲೋ ಆತು, ಇಲ್ಲಿ ಒಂದು ಹುಳ ಕಡೆಯಲಿಲ್ಲ, ಮತ್ತೊಂದಾಗಲಿಲ್ಲ, ಇಲ್ಲಿ ಬಹಳ ಶಾಂತವಾಗಿದ್ದೆವು, ಆನಂದವಾಗಿದೆ, ನಿದ್ದೆ ಎಷ್ಟು ಸುಖವಾಗಿ ಆಯಿತು ಅಂತ ಏನು ಮನುಷ್ಯ ಅಂತಾನೆ. ಆ ಶರೀರವು ಸೂಕ್ಷ್ಮ ಶರೀರ ದಾಟಿ ಕಾರಣ ಶರೀರ, ಈ ಆತ್ಮವನ್ನು ಹೊತ್ತಂತ ಶರೀರ. ಈ ಜೀವ 3 ಶರೀರದಲ್ಲಿ ತಿರುಗಾಡ್ತಾ ಇರುವಾಗ 3 ದೇಹವು ದಾಟಿ ಅಂದ್ರೆ ಆತ್ಮನಲ್ಲಿ ಐಕ್ಯವಾಗುವುದಕ್ಕೆ ಜೀವನ ಮುಕ್ತಿ ಅಂತ ಹೆಸರಾಗಿದೆ. ಈಗ
ಈ ಮಧುಕೈಟಭರು ಯಾವ ಶರೀರದವರು ಅಂತ ಕೇಳಿದ್ರ ಎಚ್ಚರದೇವಲ್ಲ. ಎಚ್ಚರಿದ್ದಾಗ ನಾವು ನಮಗಲ್ಲ, ನಮ್ಮ ಅಂಗಿ ಗೂಟಕ್ಕೆ ಸಿಗಿಸಿದ್ದು, ಗೂಟಕ್ಕೆ ಸಿಗಿಸಿದ ಅಂಗಿಗೆ ಧೂಳ ಹಚ್ಚಿದ್ರ ಹುಡುಗರು, ಆ ಹುಡುಗರು ಸಾಯಂಗ ಬಿಡಿತೀವಿ ನಾವು. ನಮಗಲ್ಲ, ನಮ್ಮ ಕಾರು ತೊಳೆಯಾಕ ಇಟ್ಟಿದ್ರ ಕಾರಿಗೆ ಯಾರಾದ್ರೂ ಗೀಚ್ ಹಾಕಿದ್ರ ಆ ಕಾರು ನಂದು. ನಿನಗಲ್ಲ ಮರೆ ಗೀಚ್ ಹಾಕಿದ್ದು ಕಾರಿಗೆ, ನಂದು ಅನ್ನುವ ಹೊರಗಿನ ಪ್ರಪಂಚದ ಅಜ್ಞಾನವೇ ಮಧು. ನನ್ನದು ಅನ್ನುವುದೇ ಕೈಠಬ. ನಾನು ನೋಡ್ರಿ, ನಾ ಬಂದುಕೊಳ್ಳೋಣ ಯಾರು ಹೇಳಂಗಿಲ್ಲ. ಹೆಂಗಂತ್ರಿ, ಓಣಿಗೆ ನಾನು ದೊಡ್ಡವಲ್ಲನ್ರಿ, ನಾ ಬಂದುಕೊಳ್ಳೋಣ ಎಲ್ಲಾರು ಎದ್ದು ನಿಂದಿರ್ಬೇಕ್ರಿ ಅನ್ನುವ ದುರ್ಬುದ್ಧಿಯೇ ಮಧು ರಾಕ್ಷಸ. ದುರ್ಬುದ್ಧಿ ಮಧು ರಾಕ್ಷಸ. ನಮಗ ನಮ್ಮ ಮನ್ಯಾಗ ಕಿಮ್ಮತ್ ಕೊಡಂಗಿಲ್ರಿ. ಯಾಕೆ ಕಿಮ್ಮತ್ ಕೊಡಂಗ ಇಲ್ಲ? ಮನ್ಯಾಗ ಕಿಮ್ಮತ್ ಕೊಡಂಗ ಇದ್ರಪ್ಪ ಅಂದ್ರೆ ಯಾಕೆ ಕೊಡಂಗಿಲ್ಲ? ಮನ್ಯಾಗ ಕಿಮ್ಮತ್ತು ಕೊಡಲಾರದಂಗ ಇದ್ದಕ್ಕನ ನೀನ್ ಅವರಿಗೆ ಮಧು ಎಂಬ ರಾಕ್ಷಸನಂಗ ಕಾಣ್ತಾ ಇದ್ದೀಯ. ಅದಕ್ಕೆ ಯಾರು ಕಿಮ್ಮತ್ ಕೊಡೋದಿಲ್ಲ. ತಾಯಿಂದಿರೇ, ಮಧು ಅನ್ನುವುದು ನಾನು, ನನ್ನದು ಅನ್ನುವಂತ ಕೈಟಭ ಇವರಿಬ್ಬರು ಶ್ರೀಹರಿಯ ಮುಂದೆ ನಿಂತುಕೊಂಡು ಹೇಳ್ತಾ ಇದ್ದಾರೆ, ನಾವು ನಮ್ಮ ಪ್ರಾಣವನ್ನು ಕೊಡುವೆವು, ಆದರೆ ನೀನು ನಮಗೆ ಒಂದು ಮಾತನ್ನ ಕೊಡು. ನಾವಿಬ್ಬರು ಸತ್ತರು ಈ ಯಾವ ಪ್ರಪಂಚದಲ್ಲಿ ನಮ್ಮ ಹೆಸರು, ನಮ್ಮ ಕಾಯ ಸ್ಥಿರವಾಗಿ ಇರಬೇಕು ಅಂತಂದಾಗ ಆಯಿತು. ಮೊದಲು ಸತ್ತರ ಸಾಯಿದೆ ಅಂತಂದ. ಅವಾಗ ಸತ್ತಾಗ ನಾವೆಲ್ಲಿರ್ತೀವಿ ನೋಡಾಕ, ಏನ್ ಹಾಕಿ ಮೊದಲು ಹೇಳು, ಆಮೇಲೆ ಕೊಲ್ಲು ಅಂತಂದ್ರು ರಾಕ್ಷಸರು. ಹಾಗಾದರೆ ಕೇಳು ಮಧುವೆ, ನೀ ಸತ್ತಾಗ ಈ ಭೂಮಿ ಆಗತೀಯ. ಈ ಭೂಮಿಗೆ ಮೇಧಿನಿ ಅಂತ ಹೆಸರು. ಯಾಕೆ ಸರ್? ಮೇಧಿನಿ ಅಂತ ಹೆಸರು. ಮತ್ತ ಕೈಟಭ ಅಂತಂದ್ರೆ ಯಾರು ಅಂದ್ರೆ, ಎಲ್ಲೆಲ್ಲಿ ಪರ್ವತಗಳು, ಕಲ್ಲಿನ ಪರ್ವತಗಳು ಚೂರು ಚೂರಾಗಿ ಬಿದ್ದಿವೆಯೋ ಆ ಪರ್ವತಗಳೆಲ್ಲವೂ ಕೈಟಭನಿಂದಲೇ ಆಗಿರ್ತಕ್ಕಂಥವುಗಳು. ಈಗ ಜಗಜ್ಜನನಿ ಆದಿಶಕ್ತಿ ಭವಾನಿಗೆ, ಸುಮ್ಮನೆ ಕುಂತೋರ್ ಮಹಾರಾಜಕ್ಕೆ, ಸುಮ್ಮನೆ ಕುಂತೋರ್ ಮತ್ತು ರಾಜರಲ್ಲಿ ಹುಡುಗರಿಗೆ ಏನಂತ ಗಲಾಟೆ ಮಾಡಬೇಡ. ನೀ ಹಾಕಿ ಕೊಡ್ಬೇಕು ಅಂದ್ರೆ ದೇವರು ಕುಂತ ಹೋಗಿ ಕೂಡಬೇಕು. ಆ ಹುಡುಗರು ಹಂಗ ಹೇಳಿದಾಗ ಹಿಂಗ ಕುಂತಿರ್ತಾವ. ಶಾಲೆಯಲ್ಲಿ ಗಲಾಟೆ ಮಾಡುವ ಹುಡುಗರಿಗೆ, ಮಕ್ಕಳಿಗೆ ನಮ್ಮ ಮೇಷ್ಟ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ಸುಮ್ಮನೆ ಕೊಡ. ಯಾಕೆ ಸುಮ್ಮನೆ ಕೊಡ್ಬೇಕು ಸರ್? ದೇವ್ರ ಕುಂತ ಹಾಗೆ ಕೊಡ್ಬೇಕು. ದೇವ್ರ ಅಂದ್ರೆ ಸುಮ್ಮನೆ ಕುಂತ ಅಂತ ನಾವು ತಿಳ್ಕೊಂಡಿವಿ. ಅವ್ರು ಸುಮ್ಮನೆ ಎಂದು ಕುಂತಿಲ್ಲ. ಸುಮ್ಮನೆ ಕೊಡೋರು ದೇವರು ಅಂತ ನಿಮ್ಮೆಲ್ಲರಿಗೂ ನಮಸ್ಕರಿಸಿ, ಇನ್ನು ಮುಂದೆ ಮಹಾರಾಕ್ಷಸರಾಗಿರುವ ಮಧು ಮತ್ತು ಕೈಟಭರ ಸಂಹಾರವನ್ನ ಮಾಡುವಂತಹ ಆದಿಶಕ್ತಿಯು ಯಾವ ರೂಪದಲ್ಲಿ ಇದ್ದಾಳೆ ಅಂತಂದ್ರೆ ನಾರಾಯಣನ ರೂಪದಲ್ಲಿ ಇದ್ದಾಳೆ. ನಾರಾಯಣನು ಆಗ ರಕ್ಕಸರಿಗೆ ಕೇಳಿದ ಆ ಸಂಹಾರ ಹೇಗಾಗ್ತಾ ಇದೆ ಎಂಬುದನ್ನ ನಾವು ನೀವು ನೋಡೋಣ. ಇಷ್ಟು ದಿನ, ಇಷ್ಟು ವರ್ಷ, ಇಷ್ಟು ದಿನಗಳ ಪರ್ಯಂತರವಾಗಿ ನಾವು ನಿನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದೆವು. ಅಯ್ಯ, ಏನು ಉಪಾಯದಿಂದ ನಮ್ಮನ್ನು ಕೊಲ್ತೀಯಾ ಅಂತಂದಾಗ ಈಗ ಆ ರಾಕ್ಷಸರ ಸಂಹಾರವು ನಡೀತಾ ಇದೆ. ಹರಿಯಲಿ ನಿಮ್ಮಯ ತಲೆಗಳಂದು ಹರಿಯಲಿ, ಹರಿಯಲಿ ನಿಮ್ಮಯ ತಲೆಯನ್ನು ಅರಿಕೆ ಮಾಡುತ್ತಾ ಹರಿಯಲಿ ನಿಮ್ಮಯ ತಲೆಯ ಧರಿಕೆ ಮಾಡುತ್ತ, ಹರಿಯಲಿ ನಿಮ್ಮಯ ತಲೆಯಂದರಿಕೆ ಮಾಡುತ್ತ ಕಳ್ಳರ ಸೆರೆಗಳ ಪರಿತನಾಗಳೆ ಚಕ್ರದಲ್ಲಿ ಶತಸಂಖ್ಯೆ ಚೂರ್ಣವೇ ಮರಣ ಒಳೆದ ಕಳ್ಳರ ಕಾಣದ ಹರಿಯ ಸ್ತುತಿ ಮಾಡಿದನು ಕಮಲದ ಪರಮ ಶಾಪವೇ ಕಲಿತಾನೆ
ಶ್ರೀಮನ್ನಾರಾಯಣನು ಕತ್ತರಿಸಿ ಕೆಡಹಲು ಭೂಮಿಯಾದ ಮಧು ಕೈಟಭನು ಮಹಾನ್ ಪರ್ವತವಾಗಿ ಈ ಜಗತ್ತಿನಲ್ಲಿ ಕಂಡುಕೊಂಡಿದ್ದಾನೆ. ಅಂತವರ ಸಂಹಾರವು ಆದ ತಕ್ಷಣ ಹೇ ಶಾಂಭವಿಯೇ, ವಿಷ್ಣುವಿನನ್ನ ಎಬ್ಬಿಸಿದೆ, ಅವನನ್ನ ರಾಕ್ಷಸರನ್ನ ಅವನಿಂದ ರಾಕ್ಷಸರನ್ನ ಸಂಹಾರವನ್ನು ಮಾಡಿದೆ. ಅಮ್ಮ ಶಾಂಭವಿ, ಅವನು ಶಾಂತವಾಗುವಂತೆ ಮಾಡುತ್ತಾಯೆ ಅಂತಂದು ಬೇಡಿಕೊಂಡಾಗ ವಿಷ್ಣು ಶಾಂತವಾದ. ಬ್ರಹ್ಮ ಬಾಯಲ್ಲಿ, ಏತಮ್ಮ ಬ್ರಹ್ಮನೇ, ಯಾಕೆ ಇದೆಲ್ಲ ನಡೆಯಿತು? ಈ ರಾಕ್ಷಸರು ಯಾರು, ಎಲ್ಲಿಂದ ಹುಟ್ಟಿದರು ಅಂತ ಕೇಳಿದಾಗ ಶಿವನು ನಮ್ಮನ್ನ ಬಿಟ್ಟು ನೀನೊಬ್ಬನೇ ನೋಡು ಅಂತಂದಾಗ ನಿನ್ನ ಉದರದಲ್ಲಿ ನಾನು ಹೊಕ್ಕೇನು, ಹೊಕ್ಕಾಗ ಅನಂತ ಎಲ್ಲ ದೇಶಕೋಶಗಳನ್ನು, ರಾಜ ಮಹಾರಾಜರುಗಳನ್ನು, ಅನಂತ ಬ್ರಹ್ಮಾಂಡಗಳನ್ನು ಎಲ್ಲವೂ ಕಂಡು ಸಾಕಾಗಿ ನಾಭಿ ಕಮಲದಿಂದ ಹೊರಗೆ ಬಂದು 4 ದಿಕ್ಕುಗಳನ್ನು ನೋಡಿದಾಗ, ಮೇಲೊಮ್ಮೆ ನೋಡಿದಾಗ ಪಂಚಮುಖ ಬ್ರಹ್ಮ ಅಂತ ಹೆಸರಾದೆ. ಆಗ ನಿನ್ನ 2 ಕಿವಿಯಲ್ಲಿ ರಾಕ್ಷಸರಾದ ಮಧು ಮತ್ತು ಕೈಟಭರೆಂಬುವರು, ಈಗೇನು ನೀನು ಕೊಂದೆಯಲ್ಲ, ಅವರು ಹುಟ್ಟಿದರು. ಆದರೆ ಇದರಲ್ಲಿ ನಾವು ನಾನು ಎಂಬುವ ಜ್ಞಾನದಿಂದ ಮಂಗಳಮಯನಾದ ಸತ್ಯಂ ಶಿವಂ ಸುಂದರಂ, ಸುಂದರ ಸ್ವರೂಪನು ಮಂಗಳ ಸ್ವರೂಪನಾದ ಶಿವನನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಶಿವನು ಎಲ್ಲಿದ್ದಾನೆ ಅಂತ ಶಿವನನ್ನು ಹುಡುಕಾಡುತ್ತಾ ಮಹಾತಾಯಿಯನ್ನು ನೆನೆಯುತ್ತಾ ಹೊರಟಿರುವಂತಹ ಬ್ರಹ್ಮ ವಿಷ್ಣುಗಳು ಚಿಂತಿಸಿದನ ಭುಜಜನ್ ಹರಿತಾ, ಚಿಂತಿಸಿದ ಶಿವನಿಂಗೆ ಯಾತಕ್ಕೆ ಮುಂಟು ಕಾಣದೆ, ಮಲಗಿದೆನು ಮಾಯೋಗ ನಿದ್ದೆಯಲೇ, ಎಂತು ಕಾಂಬೆವು ಶಿವನ ನಾರಿ ಎಂದು ಹುಡುಕುವೆನು ಕಥಳೆ, ಚಿಂತೆಯಲ್ಲಿ ನೆನೆದರು ಚಿದಾನಂದ ಆತ್ಮಗುರುವರನ, ಚಿದಾನಂದಾತ್ಮಗುರುವರನ. ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಗಳಿಗೆ 3ನೆಯ ಅಧ್ಯಾಯ ಸಂಪೂರ್ಣಮಂ. ಈಗ 4ನೆಯ ಅಧ್ಯಾಯ ಪ್ರಾರಂಭವಾಗುವಂತಹ ಸಮಯ. ಒಂದು ಸುಂದರವಾದ ಹಾಡನ್ನ ನಮ್ಮ ಗವಾಯಿಗಳ ಕಡೆಯಿಂದ ಕೇಳಿ. ಏಯ್ ತಂಗಿ, ಮುಂದೆ ಕುಂತವ್ರು ಮಾತಾಡ್ಬೇಡ್ರಿ, ಸುಮ್ಮನೆ ಕುಂದಿರ್ತೇನೆ. ಈಗ ಒಂದು ಹಾಡು ಕೇಳಿದ ನಂತರ ಮತ್ತೆ ಮುಂದಿನ ಒಂದು ಸನ್ನಿವೇಶಕ್ಕೆ ಹೋಗೋಣ. ಮುಗಿದು ಎಲ್ಲಿಗೆ ಕರ್ಮಕಾಂಡ ಅನ್ನೋದು ಮುಗಿದಿನ ಉಪಾಸನಾ ಕಾಂಡ. ಮನಸ್ಸಿಗೆ ಸಂಬಂಧಪಟ್ಟ ಕೆಟ್ಟ ಗುಣಗಳೆಲ್ಲವೂ ರಾಕ್ಷಸರಾಗ್ತಾರೆ. ಮನಸ್ಸಿನಲ್ಲಿ ನಾನು ಅನ್ನುವಂತಹದ್ದು ಬಂತು ಅಂದ್ರೆ ಮಹಿಷಾಸುರನಿಗೆ ಎಷ್ಟು ಸೊಕ್ಕಿತ್ತು ಅಂದರೆ 8 ಮದ, ಒಂದು ಮದ ಅಲ್ಲ. ಮಹಿಷನಿಗೆ ಇರುವ ಮದಗಳು ಎಷ್ಟೋ 8. ಎಷ್ಟೋ? ಯಾವುವು? ರೂಪಮದ, ಯೌವನ ಮದ, ಕುಲಮದ, ಧನಮದ, ಬಲಮದ, ಛಲಮದ, ಹೀಗೆ 8 ಮದಗಳು. ಆ ಮದಗಳು ತುಂಬಿರತಕ್ಕಂತಹ ಮಹಿಷ ಈ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತಾ ಇದ್ದಾನೆ. 4ನೆಯ ಅಧ್ಯಾಯ ಶಾಂಭವಿಯನ್ನು ನೆನೆದು ಆರಂಭವನ್ನು ಮಾಡೋಣ. ಮಹಿಷಾಸುರನ ಬಲವನ್ನು
ಮಹಾದೇವ ಆದಿಶಕ್ತಿ ಬಗಳಾಂಬಿಕೆ ನಮಗೆ ನಿಮಗೆ ಮಳೆಯನ್ನ ವರೂಪ ಮಾಡಿ ಅಂದ್ರೆ ಮಳೆಯನ್ನ ವಿರಾಮಗೊಳಿಸಿ ಕೇಳುವುದಕ್ಕೆ ಸುಖವಾದ ಕಾಲವನ್ನು ಪ್ರಾಪ್ತ ಮಾಡಿದ್ದಾರೆ. ಆದ್ದರಿಂದ ಆ ಜಗದಂಬೆ ಬನ್ನಿ ಮಹಾಂಕಾಳಿ ತಾಯಿಗೆ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆಯನ್ನು ಮಾಡೋಣ. ಅಮ್ಮ, ಈ ಸಿರಹಟ್ಟಿಯ ಪುಣ್ಯ ಸುಕ್ಷೇತ್ರದ ಒಡೆಯನಾದ ಗುರು ಫಕೀರೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ, ಇಲ್ಲಿ ಕೂತಿದ್ದೀರಲ್ಲ, ಬಹಳ ಜನ ಕೂತಿದ್ದೀರಿ ನೀವೆಲ್ಲ, ನಮ್ಮ ವೀರೇಶನಿಗೆ ಕಾಣಿಸೋದಿಲ್ಲ. ಆ ದೊಡ್ಡ ದೊಡ್ಡ ಸಭೆಯಲ್ಲಿ ನಾವು ಪುರಾಣ ಪುಣ್ಯಕಥೆಯನ್ನು ಹೇಳಿದವರು ಒಮ್ಮೆ ಇವರಿಗಾಗಿ ಜೋರಾಗಿ ಚಪ್ಪಾಳೆ ತಟ್ರಿ ಅಂದ್ರೆ ಎಷ್ಟು ಜನ ಕೂಡಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಪೊಲೀಸವರು ನಮ್ಮ ಎಲ್ಲ ಹಿರಿಯರು ಹೇಳಿದ್ರು, ಇಲ್ರಿ ನೇನೆ ಬಹಳ ಮಂದಿ ಕೂಡ್ತಿದ್ರು, ಇದು ಸಾಲ್ತಿದ್ದಿಲ್ಲ, ಮಳೆ ಬಂದ ಕಾರಣಕ್ಕಾಗಿ ಅದು ಮಂದಿ ಕೂಡ್ಲಿಲ್ಲ ಅಂತಂದ್ರು. ನಾನಂದೆ, ಏನಪ್ಪಾ ಮಳೆ ಬಂದ್ರ ಮುಂದೆ ಕುಂದ್ರೋದು ಹೆಂಗೋ ತಮ್ಮ, ಇಲ್ಲಿ ಒಂದು ಹಾಕು ಅಂದ್ರ ಅಂತಂದಕ್ಕೆ ನಮ್ಮ ಹುಡುಗ ಅಂದ್ರ ಇಲ್ಲಿನೂ ಹಾಕಿ ನಮ್ಗೆ ಜೋರಾಗಿ ಚಪ್ಪಾಳೆ ನೋಡಿ. ಇಲ್ಲಿ ವಾಟರ್ ಪ್ರೂಫ್ ಹಾಕಿದ್ದಾನೆ, ಅವ ಹಾಕಿದ ತಕ್ಷಣ ಮಳೆ ಹೋಗ್ಬೋದು ಅಲ್ಲ, ಅವನಿಗೆ ಎದುರೋಗ್ಬಿಡ್ತು. ಶಾಂಭವಿ ಆಶೀರ್ವಾದ ಮಾಡಿದ್ದಾಳೆ. ಆ ಹುಡುಗ ಬಹಳ ತಟುಪಿಡಿ ಬಿಟ್ಟು ಇಷ್ಟೊಂದು ಸುಂದರವಾದ ಮಂಟಪದ ಮಧ್ಯದಲ್ಲಿ ನನ್ನ ಕೂಡಿಸಿದ್ದಾನೆ. ಆತನಿಗೆ ಬಹಳ ಸುಂದರವಾಗಿ ವ್ಯವಸ್ಥೆಯನ್ನು ಮಾಡುವ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ಕಟ್ಟುತ್ತಾ, ಇಷ್ಟೆಲ್ಲ ಆಗ್ಬೇಕಾದ್ರೆ ನೀವು ದಾನ ಧರ್ಮಾದಿಗಳು ಬಹಳಷ್ಟು ಪ್ರೀತಿಯಿಂದ ಇದಕ್ಕೆ ಕೊಡಬೇಕು. ನಮ್ಮ ಆಸೆ ಒಂದಾದ, ನಾನಿಲ್ಲಿ ಬಂದಾಗ ಶರಣಬಸವೇಶ್ವರರ ಗುಡಿ ಇರಲಿಲ್ಲ, ಅದು ಹಳೇದಿತ್ತು. ಬಡಗೇರೋಣಿಯಲ್ಲಿ ನಾವು ಪುರಾಣಕ್ಕೆ ಬಂದಾಗ ಇಲ್ಲ ಇಲ್ಲಿ ಒಂದು ಗುಡಿ ಆಗ್ಲೇಬೇಕು ಅಂತಂದು ಎಲ್ಲ ಚಲೋ ಚಲೋ ಮನೆಗೆ ಉಣ್ಣಾಕ ಕರ್ಕೊಂಡು ಹೋಗೋರು ನಮ್ಗ. ಆ ಮನಿಯೊಳಗ ತುಪ್ಪ ಏನಾರ ಕೆಳಗೆ ಬಿದ್ರೆ ನೆಕ್ಕಬೇಕು ನಾಲಿಗೆಲ್ಲ ಅಂತಿಂತ ಚಲೋ ಮನೆ ಕಟ್ಟ್ಯಾರ. ಆದ್ರೆ ಶರಣಪ್ಪಗೆ ಮಾತ್ರ ಹಳೇದು ತಾಲೀಮ್ ಮನೆಯಾಗಿಟ್ಟಂಗಿಟ್ಟಿದ್ದು. ನಾನಂದೆ, ಇದೇನಪ್ಪ ಹಳೆಗಡ್ಡಿ ಮನ್ಯಾಗ ಶರಣಪ್ಪನ ಕುಂದಿಸಿರಿ, ನೀವರ ಚಲೋ ಚಲೋ ಮನೆ ಕಟ್ಕೊಂಡಿರಿ, ಹೆಂಗಿದು ಅಂತಂದಾಗ ತಲೆ ಕಟ್ ಬೀಚ್ ಹೋಗುದು ಬಿಟ್ರು. ಒಮ್ಮೆ ಹೋದ ವರ್ಷ ಬೀಚ್ ಹೋಗೋದು, ಈ ಗುಡಿ ಕಟ್ಟ್ಯಾರ ಅವರು. ನಮ್ಗೆ ಆಸೆ ಒಂದದ, ನಮ್ಮ ಜೀವನದಲ್ಲಿ ಎಲ್ಲಿ ಗುಡಿ ಗುಂಡಾರ ಇಲ್ಲ ಅಲ್ಲಿ ಕಟ್ಟಬೇಕು ಅನ್ನುವ ಆಸೆ ಬಹಳ ದೊಡ್ಡದು ನಮಗೆ. ಅದಕ್ಕೆ ಇಷ್ಟು ಚಲೋ ಫಕೀರೇಶ್ವರ ಬಡಾವಣೆಯೊಳಗೆ ದೇವಿಗೆ ಬೈಲಿ ಕುಂದಿಸಿರಲ್ಲ ನೀವು, ಇಷ್ಟು ಚಲೋ ಫಕೀರೇಶ್ವರ ಬಡಾವಣೆಯೊಳಗೆ. ಅದಕ್ಕೆ ಒಬ್ಬೊಬ್ಬರ ಗುಡಿ ಕಟ್ಟುವಷ್ಟು ಶಕ್ತಿ ನಿಮ್ಮಲ್ಲಿ ಅದ ಇಲ್ಲಿರ್ತಕ್ಕಂಥವರಿಗೆ. ಯಾಕೆ ಆ ಮನಸ್ಸನ್ನು ಮಾಡಬಾರದು ಅಂತ ನಿಮ್ಮಲ್ಲಿ ಇವತ್ತು ಒಳ್ಳೆ ದಿನ ಅದ. ಇವತ್ತ ಚಂದ್ರಘಂಟಾದೇವಿ ಎಂಬುವಂತಹ ಸುಂದರವಾದ ಸ್ವರೂಪವನ್ನ ತಾಳಿರುವ ಮಹಾಮಾತೆ ಜಗಜ್ಜನನಿ ಆದಿಶಕ್ತಿಯ ಅಂಶ ಸಂಭೂತಿಯಾದ ಚಂದ್ರಘಂಟಾದೇವಿಯನ್ನ ಯಾರು ಭಕ್ತಿಯಿಂದ ನಡೆಯುತ್ತೇವೆ, ನಮ್ಮ 7.5 ಶನಿಯು ಅಷ್ಟಮ ಶನಿಯು ನಮಗೆ ಉಂಟಾದ ಸಮಸ್ತ ಪೀಡೆ ಪಿಶಾಚಗಳು ದೂರ ಹೋಗ್ತವೆ. ಅಮ್ಮ ನಿನ್ನ ಗುಡಿ ಕಟ್ಟೋದಕ್ಕ ಮೊದಲು ನಂದು ಕಾಣಿಕೆ ಅಂತ ಇವತ್ತು ಯಾರಾದ್ರೂ ಒಬ್ರು ಉದ್ಘೋಷಣೆ ಮಾಡಬೇಕು. ಇವತ್ತಿನ ದಿವಸ ಒಬ್ರು ನಾವು ಗುಡಿ ಕಟ್ತೀವಿ ಅಮ್ಮ ನಿಂದು ತಾಯಿ, ಅದಕ್ಕೆ ನಂದು ಕಾಣಿಕೆ ಮೊದಲು ಇರ್ಲಿ ಅಂತ ಯಾರಾದ್ರೂ ನಮ್ಮ ಈ ಪುರಾಣದ ಇನ್ನೊಂದು ಅಧ್ಯಾಯದ ಮುಗಿಸಿಲ್ಲ. ಯಾಕೆ ಮುಗಿಸೋದಿಲ್ಲ ಅಂದ್ರೆ ನೀವು ತಡ ಮಾಡಿ ಬಂದಿರಿ, ನಾವು ತಡ ಮಾಡಿ ಮುಗಿಸ್ತೀವಿ. ಇರ್ಲಿ ಅಲ್ರಿ, ನಡೀತೈತಲ್ಲ ಎಲ್ಲ. ನೀವಂದ್ರೆ ಇವ್ರನ್ನ ಒಂದು ಚಪ್ಪಾಳೆ ತಟ್ಟಬೇಕು. ಇಷ್ಟು ಮಂದಿ ಕೂಡಿದಾಗ ದೌಡ್ ಮುಗಿಸ್ಬೇಕಂತ ಅನ್ಸವಲ್ಲ ನಮ್ಗೆ. ಅದಕ್ಕೆ ನೀವು ನೋಡಿದ್ರೆ ಬೆಳತನ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಗೇನು ಮಾಡೋದಿಲ್ಲ. ಇವತ್ತು ದೇವಿಯು ಪ್ರಕಟವಾಗುವಂತಹ ಸುಂದರವಾದ ದಿನವಿದೆ. ಅದಕ್ಕೆ ನಾವು ನೀವುಗಳೆಲ್ಲ ಭಕ್ತಿಯಿಂದ ಆದಿಶಕ್ತಿಯನ್ನು ನಮಸ್ಕಾರಗಳೊಂದಿಗೆ ನೆನೆದು ನಮ್ಮ ಸಂಕಷ್ಟಗಳನ್ನು ದೂರ ಮಾಡುವ ಭವಾನಿ ಬಹುದುಃಖ ಹಾರಿಣಿ ಮಾತಾ
ಮರಗದ ಶ್ಯಾಮ ಮಾತಂಗತನೆಯೇ. ಅಮ್ಮ, ನಿನ್ನ ನಾಮವು ಗುಣಗಾನವು ನಮ್ಮ ಹೃದಯದಲ್ಲಿ ಸದಾರು ಕಾಲ ಇರಲಿ ತಾಯಿ ಅಂತಂದು ವಹಿಸಿಕೊಳ್ಳುತ್ತಾ ದೇವಿಯನ್ನ ನೆನೆಯುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ತಡ ಮಾಡಿ ಬಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಆರಂಭವನ್ನ ಈ ಅಧ್ಯಾಯ ಮಾಡ್ತಾ ಇದ್ದೆ. ಮಾಡೋಣವೇ? ಜಗಜ್ಜನನಿಯಾದಿಶಕ್ತಿ ಮಾತಾಕೆ, ಅಲ್ಲಿ ಹಿಂದೆ ಕುಂತವ್ರೆಲ್ಲಾರು ಮಹಾರಾಜಕ್ಕೆ, ಎಲ್ಲಾರು ಕೂಡಿ ಒಮ್ಮೆ ನಾವು ಎಲೆಕ್ಷನ್ ನಿಂದಿರ್ಬೇಕು ಅನ್ಸುತ್ತೆ. ಅಲ್ಲಿ ನಾವು ಎಲ್ಲಿ ಸೀಟ ಸಿಗವಲ್ಲ ನಾವು ಸರ್, ದೇಗಿರ್ ಸರ್ ಎಲ್ಲಿ ಸಿಗವಲ್ದು. ಅದಕ್ಕೆ ನಮ್ ಗಂಡ್ಮಕ್ಳ ವರ್ಗದವ್ರು ಅನ್ಬೇಡ್ರಿ ಜೈ ಅಂತ, ಇವ್ರ ಅಟ್ಟ ಅನ್ಲಿ ತಾಯಂದ್ರು, ಅವ್ರ ಅಷ್ಟ ಓಟ್ ಹಾಕ್ಲಿ ಮೊದಲ ಎಸ್ ಬಿಡ್ತಾವ ನೋಡೋಣ. ಅಮ್ಮ ನೀವು ಅಟ್ಟ ಈಗ ಚಾನ್ಸ್, ಇವ್ರು ಯಾರು ಅನ್ಬಾರ್ದ. ಬನ್ನಿ ಮಹಾನ್ ಕಾಳಿ ಮಾತಾ ಹಾಕಿ. ಈಗ ಅವ್ರಂದ್ರು ನೀವು ಸುಮ್ಮನೆ ಕುಂದ್ರಿ, ಇವ್ರು ಹೆಂಗಂತ ನೋಡೋಣ. ಚಿದಾನಂದ ಅವಧೂತ ಸ್ವಾಮಿ ಮಹಾರಾಜಕ್ಕೆ ಈ ಓಟ್ ಬಾಳ ಬಿದ್ದು. ಇದು ಯಾರು ಜಗಳಕ್ಕೆ ಬರ್ತೈತೆ, ನಾವು ಒಟ್ಟ ಎಲೆಕ್ಷನ್ ಬ್ಯಾನ್ ನಾವು ಎಲ್ಲಾರು ಕೂಡ ಹೊಂದ್ಬಿಡೋಣ. ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜಕ್ಕೆ. ಬರಬಯಲು ನೋಡುತ್ತ ಬರುತ್ತಿದೆ ಬರುವುದಕವ ನಾಲ್ಕು ಮಾತನ ಬರವೆಂದು ಆಗುವೇಂದ ಆಗುವೇಂದ ಆಗುವೇಂದ. ಆಗ ಪರಮಾತ್ಮನನ್ನ ಕೊಂಡಾಡುತ್ತ ಶಿವನು ಎಲ್ಲಿ ಹೋದನೋ ಈ ನಾನು ನನ್ನದೆಂಬ ಜ್ಞಾನದಲ್ಲಿ ಪರಮಾತ್ಮನನ್ನೇ ಕಳೆದುಕೊಂಡೆವು. ನಾನು ನನ್ನದು ಅನ್ನುವ ಜ್ಞಾನದಲ್ಲಿ ಮುಖ್ಯವಾದ ಕಾರ್ಯವನ್ನೇ ಮರೀತೇವೆ. ನಾನು ನನ್ನದಂತೂ ಬಂತು ಅಂತಂದ್ರೆ, ಆದ್ದರಿಂದ ಏನು ಮಾಡೋದು? ಶಿವ ಎಲ್ಲಿ ಹೋಗಿದ್ದೀಯೋ ಬಾ ಅಂತ ಶಿವನನ್ನ ಸ್ಮರಣೆ ಮಾಡಿದಾಗ ಶಿವ ಪ್ರತ್ಯಕ್ಷನಾದ. ಯಾಕೋ ಎಲ್ಲಿಗೋಗಿದ್ದಿ ಪರಮಾತ್ಮ ಅಂತಂದಾಗ, ಇಲ್ಲ ನಾನು ನೀವು ಯೋಗ ನಿದ್ರೆಯಲ್ಲಿ ಮಲಗಿದ ವಿಷ್ಣುವಿನ ಗರ್ಭದಲ್ಲಿ ಹೊಕ್ಕಾಗ ನಿಮ್ಮನ್ನು ನಾನು ಏನು ನೋಡುವುದು ಅಂತ ನಾನು ಯೋಗ ಮಾಯೆಯನ್ನು ಮೀರಿ ಯೋಗದಲ್ಲಿ ನಿಂತಿರುವಾಗ ಪರಬ್ರಹ್ಮ ಸ್ವರೂಪದಲ್ಲಿ ಇದ್ದಾಗ ನಾನು ಸುಖವಾಗಿದ್ದೇನೆ. ಈಗ ನಾನು ರಾಜ ನೀನು ರಾಜ ಅನ್ನೋದು ಬೇಡವೇ ಬೇಡ. ನೀ ರಾಜನೂ ಬೇಡ, ನಾ ರಾಜನೂ ಬೇಡ. ನಿಮಗ ನನಗ ತಾಯಿ ಏನು ಕಾಯಕಲ್ಪವನ್ನು ಕೊಟ್ಟಿದ್ದಾಳೆ, ಸೃಷ್ಟಿಯನ್ನು ಬ್ರಹ್ಮ ಮಾಡಲಿ, ವಿಷ್ಣು ರಕ್ಷಣೆಯನ್ನು ಮಾಡಲಿ, ರುದ್ರಾದ ನಾನು ಲಯವನ್ನು ಮಾಡ್ತೇನೆ, ನಮ್ಮ ಕಾರ್ಯದಲ್ಲಿ ಇರೋಣ ಅಂತ ಎಲ್ಲರೂ ತಮ್ಮ ತಮ್ಮ ಕೆಲಸದೊಳಗೆದ್ರು. ಅವಾಗ ಏನ್ ಆಯಿತು ಅಂತಂದ್ರ ಮುಂದೆ ಮುಂದೆ ಮಹಾರಾಕ್ಷಸನಾಗಿರುವಂಥವನು ಹುಟ್ಟುತ್ತಾನೆ. ಅವನು ಯಾರು ಅಂತಂದರೆ ಮಹಿಷಾಸುರ. ಅವನು ಹ್ಯಾಗೆ ಹುಟ್ಟಿದ ಅಂತ ಕೇಳಿದರೆ, ಹಿಂದೆ ಮಹಿಷ್ಪತಿ ಪಟ್ಟಣ ಅದರ ಹೆಸರು ಯಾವುದು? ಮಹಿಷ್ಪತಿ ಪಟ್ಟಣ ಅಂದರೆ ಈಗಿನ ಮೈಸೂರು. ಆ ಮಹಿಷ್ಪತಿ ಪಟ್ಟಣದ ಅರಸರು ಯಾರು ಅಂದ್ರೆ ರಂಭ, ಕರಂಭ. ಒಬ್ಬವನ ಹೆಸರು, ರಾಜನ ಹೆಸರು ರಂಭ, ಅವನ ತಮ್ಮ ಕರಂಭ. ರಂಭ ಕರಂಭ ಇಬ್ಬರಿಗೂ ಗುರುಗಳು ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಸನ್ಮಾರ್ಗದಲ್ಲಿ ನಡೆಯುವಂತಹ ಇವರಿಗೆ ಯಾವಾಗಲೂ ಅಷ್ಟೈಶ್ವರ್ಯಗಳು, ಸಕಲ ಭೋಗ ಭಾಗ್ಯಗಳು, ಸಕಲ ವಸ್ತುಗಳು, ವಾಹನಗಳು, ಸಿರಿ ಸಂಪದಗಳು ಮತ್ತು ರತ್ನ, ಪುಷ್ಯರಾಗ, ಗೋಮೇಧಕ ಮೊದಲಾದ ಎಲ್ಲ ರತ್ನಗಳಿವೆ. ಆದರೆ ಎಲ್ಲ ರತ್ನಗಳಿದ್ದರೂ ಪುತ್ರ ರತ್ನರು ಅಂದ್ರೆ ಮಕ್ಕಳೇ ಆಗಿಲ್ಲ ಇವರಿಗೆ. ಈ ರಾಕ್ಷಸರಿಗೆ
ಮಕ್ಕಳಾಗಿಲ್ಲ, ಸಂತಾನದ ಕೊರತೆ ಇರುವುದರಿಂದ ದುಃಖ ತಪ್ತರಾಗಿದ್ದಾರೆ. ಗುರುಗಳಾದ ಶುಕ್ರಾಚಾರ್ಯರಲ್ಲಿ ದುಃಖದಿಂದ ಬೇಡಿಕೊಳ್ತಾ ಇದ್ದಾರೆ. ಗುರುವೇ ಸರ್ವ ಸೌಭಾಗ್ಯಗಳು ಇಪ್ಪಗೆಮಗೆ, ಮಕ್ಕಳ ಭಾಗ್ಯವೇ ಇಲ್ಲವೇ ಭೋ ಗುರುದೇವ. ಎಲ್ಲ ಭಾಗ್ಯಗಳು ಇದ್ದರೂ ಕೂಡ ಮಕ್ಕಳ ಭಾಗ್ಯ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಸರ್ವವು ಶೂನ್ಯ ಅಂತ ಅನಿಸ್ತದೆ. ಮಕ್ಕಳಿದ್ದ ಮನೆ ಮಲ್ಲಿಗೆಯ ತೋಟದಂತೆ ಇರ್ತದೆ, ಮಕ್ಕಳಿಲ್ಲದ ಮನೆ ಅದು ಬರೀ ಬಣವೆಯಂತೆ ಇರ್ತದೆ. ಆದ್ದರಿಂದ ಬಾಲಕರು ಇಲ್ಲದ ಬಾಲಿಯರಾತರ ಜನ್ಮ, ಬಾಡಿಗೆ ಎತ್ತ ದುಡಿದ ಬಾಳೆಲೆಯ ಹಸುಂಡು ಬೀಸಿ ಹೋಗಿದ. ಬಾಲಕರು ಮಕ್ಕಳಿಲ್ಲದ ಮನೆ ಬದುಕು ಬರ್ರಂಭ ಮತ್ತು ಕರಂಭ ಅನ್ನುವಂಥವರು. ರಂಭ ಕರಂಭರು ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನ ತಾವು ಕಟ್ಟಬೇಕು ಅಂತ ನಿಮ್ಮಲ್ಲಿ ಭಕ್ತಿಯ ಪ್ರಾರ್ಥನೆ. ಜೋರಾಗಿ ಬಂದಿರೋದು ನಮ್ಗೆ. ಇದರಿಂದ ಕೋಟಿ ಕೋಟಿ ಗಟ್ಟಲೆ ಇರುವ ಮಠಗಳಲ್ಲಿ ಕಟ್ಟಿದ್ದೇವೆ. ಒಂದೊಂದು ಕಡೆ ಯಶವಂತನಗರದಲ್ಲಿ ಒಂದು ಮಠವು ನಮ್ಮ ಕೈ ಮೇಲೆ ಆಯಿತು, ಆಗದ ಕೆಲಸವಾಗಿದೆ. ಈ ಮಾಗಳ ಅಂತ ಬರ್ತದೆ ಇಲ್ಲಿ ನದಿ ಆ ಕಡೆ, ತುಂಗಭದ್ರಾ ನದಿ ದಂಡೆ ಮಾಗಳ ಅಂತ ಬರ್ತದೆ. 81 ವರ್ಷದವರೆಗೆ ಅಮ್ಮನ ಜಾತ್ರೆ ಆಗಿರ್ಲಿಲ್ಲ ಅಲ್ಲಿ, ದ್ಯಾಮವ್ವನ ಜಾತ್ರೆ. ಅಲ್ಲಿ ಕೂಡ ಈ ಪೀಠವು ಕೆಲಸ ಮಾಡಿದೆ. ನಿಮ್ಮ ಎಲ್ಲರ ಆಶೀರ್ವಾದ. ಆದ್ದರಿಂದ ಈ ಜೋರಾಗಿ ನಿಮ್ಮ ಚಪ್ಪಾಳೆ ಹೇಳ್ತೇನೆ, ಏನೇನೋ ಜೋರಾಗಿ. ಈ ಒಂದು ದೇವಸ್ಥಾನವನ್ನ ಕಟ್ಟೋದಕ್ಕಾಗಿ ನಮ್ಮ ಅಣ್ಣವರು ಬಹಳ ಪ್ರೀತಿಯಿಂದ ಆ ಆದಿಶಕ್ತಿ ಜಗನ್ಮಯಿ ಬನ್ನಿ ಮಹಾಂಕಾಳಿಯ ದೇವಸ್ಥಾನವನ್ನು ಕಟ್ಟೋದಕ್ಕೆ 1,01,001 ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರ ಹೆಸರು ಮಹಾಂತೇಶ್ ಕರಡಪ್ಪ ವರವಿ. ಮಹಾಂತೇಶ್ ಕರಡಪ್ಪ ವರವಿ ಅನ್ನುವಂಥವರು 1,01,001 ರೂಪಾಯಿಯನ್ನ ಕಾಣಿಕೆಯಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಗುಡಿ ಕಟ್ಟುವಾಗ, ಗುಡಿ ಕಟ್ಟಿದ ಮೇಲೆ ಮೂರ್ತಿಯನ್ನು ನಾನು ಕೊಡಿಸ್ತೇನೆ ಅಂತ ಇನ್ನೊಬ್ರು ಮಹೇಶ್ ಶಂಕರಪ್ಪ ಭಜನವರು ಆ ಮೂರ್ತಿ ಖರ್ಚು ಎಂತಾದೇ ಬರಲಿ ಎಷ್ಟೇ ಬರಲಿ ಆ ಅಮ್ಮನ ಮೂರ್ತಿಯನ್ನ, ಬಗಳಾಂಬಿಕೆಯ ಮೂರ್ತಿಯನ್ನ, ಬನ್ನಿ ಮಹಾಂಕಾಳಿಯ ಮೂರ್ತಿಯನ್ನ ನಾ ಕೊಡುತ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಸುಖೀಭಾವ ನಿಮ್ಮ ಕುಟುಂಬಕ್ಕೆ ಸರ್ವದಾದಿಶಕ್ತಿಯು ಸರ್ವ ಸುಖಗಳನ್ನು ಕೊಟ್ಟು ಕಾಪಾಡಲಿ. ನೋಡಿ, ಮತ್ತೆ ಈ ಸಿಂಹಾಸನವನ್ನು ಎಳೆಯೋದಕ್ಕಿಂತ ಇವತ್ತಿನ ಕಾರ್ಯಕ್ರಮ ಮುಗಿಯೋದಕ್ಕಿಂತ ಮೊದಲು ಇನ್ನು ನಾರದ ಬರೋ ಇದ್ದಾನೆ, ಇನ್ನು ಶಾಂಭವಿ ಬರೋ ಇದ್ದಾಳೆ, ಅಮ್ಮ ಬರ್ತಾಳೆ. ಅದಕ್ಕೆ ನೀವೆಲ್ಲರೂ ಯಾರ್ಯಾರು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡ್ಬೇಕಂತೇಳಿ ಅವರು ನಮ್ಮ ಸಮಿತಿಯವರ ಹತ್ರ ಹೆಸರನ್ನು ಬರೆಸ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಒಂದು ಜೋರಾಗಿ ಚಪ್ಪಾಳೆ ದಾನಿಗಳಿಗೆ. ಮಹಾಂತೇಶ್ ಕರಡಪ್ಪ ವರವಿ ನಮ್ಮನ್ನ ಪ್ರೀತಿಯಿಂದ ಈ ಸಿಂಹಾಸನದ ಮೇಲೆ ಕೂತ್ಕೊಂಡು ಪುರಾಣವನ್ನ ಬಹಳ ಸುಂದರವಾಗಿ ಹೇಳ್ತಕ್ಕಂಥ ಶಾಸ್ತ್ರಗಳಿಗೂ ಕೂಡ 501 ರೂಪಾಯಿ ಕಾಣಿಕೆಯನ್ನು ನಮಗೆ, ಹಾಗೂ ನಮ್ಮ ತಬಲಾ ವಾದಕರಿಗೆ 101 ರೂಪಾಯಿ, ಹಾಗೂ ನಮ್ಮ
ಈ ಗವಾಯಿಗಳಿಗೂ ಕೂಡ 101 ರೂಪಾಯಿ ಕಾಣಿಕೆಯನ್ನ ಮೊನ್ನೆ ಕೊಟ್ಟಾರ ಅವರು. ಆದ್ರ ಒಂದು ಉದ್ದೇಶ ಐತಿ, ಅದು ಕೊಡೋತನ ಹೇಳ್ಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ಆ ಕಾಣಿಕೆ ಕಲಾವಿದರಿಗೆ ಕೈ ತುಂಬ ಕಾಣಿಕೆಯನ್ನು ಕೊಟ್ಟ ಅವರ ಕುಟುಂಬ ವರ್ಗಕ್ಕೆ ಸರ್ವದಾ ಸುಖೀ ಭವ ಅಂತ ಹಾರೈಸ್ತಾ, ತಾಯಿ ತಂದೆಯರೇ ನಿಮಗೆಲ್ಲ ಶುಭವಾಗ್ಲಿ. ಭಕ್ತಿಯ ನಾಡು ಸಿರಹಟ್ಟಿಯು ಜಗದ್ಗುರು ಬಕೇಶ್ವರನ ನೆಲೆಸಿರುವ ಪುಣ್ಯ ಭೂಮಿ. ಅದಕ್ಕೆ ಇನ್ನು ಗುಡಿ ಕಟ್ಟಾಕ ಯಾರ್ಯಾರು ಕೊಡ್ತೀರಿ ನಮ್ಮ ಕಮಿಟಿಯವರ ಹತ್ರ ಬರೆಸರಿ, ಅದ್ರ ಜೊತೆಯಲ್ಲಿ ಪುರಾಣಕ್ಕೂ ಕಾಣಿಕೆಯನ್ನು ಕೊಡ್ರಿ ಅಂತ ನಿಮಗೆ ಇದು ದಿನದ ಬಾಬತ್ತು, ಇದು ಪುರಾಣದ ಕಾಣಿಕೆ. ಅದಕ್ಕೆ ನೀವು ಇದನ್ನು ಮರಿಬಾರದು ಅಂತ ಹೇಳ್ತಾ ಇನ್ನು ಪುರಾಣವು ಮುಂದುವರಿತಾ ಇದೆ. ಬಾಲಕರು ಇಲ್ಲದ ಬಾಲ್ಯದ ಜನ್ಮ, ಮಕ್ಕಳಿಲ್ಲ ಅಂದ್ರೆ ಸೇರೋದಿಲ್ಲ ಗುರುವೇ. ಆದ್ದರಿಂದ ಮಕ್ಕಳ ಭಾಗ್ಯವನ್ನು ನನಗೆ ಕೊಡು ಅಂತ ಬೇಡಿಕೊಂಡಾಗ, ಇಲ್ಲ ಅದು ಬ್ರಹ್ಮನನ್ನು ಕುರಿತು ತಪಸ್ಸನ್ನ ಆಚರಿಸುವ ರಂಭ ಅಂತ ಹೇಳಿದಾಗ ಇಬ್ಬರು ಸೇರಿ ರಂಭನು ಯಾರು ರಂಭ ಎಂಬುವಸುರನು ಅಂದ್ರೆ ಅವನ ಹೆಸರೇನು? ರಂಭಾಸುರನು. ಮಹಿಷ್ಪತಿಯ ಪಟ್ಟಣದ ರಸು ಆ ರಾಕ್ಷಸನು ಪಂಚಾಗ್ನಿಯ ಮಧ್ಯದಲ್ಲಿ ನಿಂತುಕೊಂಡು, ಅಂದರೆ ನಡುನೆತ್ತಿಗೆ ಸೂರ್ಯನ ತಾಪ, ಸುತ್ತು 4 ದಿಕ್ಕಿನಲ್ಲಿ ಧಗಧಗನೆ ಸುಡುವ ಅಗ್ನಿಯ ಮಧ್ಯದಲ್ಲಿ ಕುಳಿತುಕೊಂಡು ನಿತ್ಯ ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಹೀಗೆ ಇತ್ತ ಕಡೆ ಬ್ರಹ್ಮ ತಪಸ್ಸನ್ನು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ರಂಭ ನೀರಿನಲ್ಲಿ ಕುಳಿತುಕೊಂಡು ನನಗೂ ಮಕ್ಕಳಾಗಲಿ, ನಮ್ಮ ಅಣ್ಣನಿಗೂ ಮಕ್ಕಳಾಗಲಿ, ಈ ಬುದ್ಧಿ ಬೇಕು, ನನಗೂ ಆಗಲಿ ನಮ್ಮ ಅಣ್ಣನಿಗೂ ಮಕ್ಕಳಾಗಲಿ ಅಂತ ತಿಳ್ಕೊಂಡು ಕರಂಬ ಎಂಬುವನು ಜಲಮಧ್ಯದಲ್ಲಿ ಕುಳಿತುಕೊಂಡು ಜಲಸಮಾಧಿಸ್ಥನಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇದನ್ನ ನಾರದ ಭೂವೈಕುಂಠದ ಶೋಭಾಯಮಾನವಾಗಿರುವ ನಾರಾಯಣನನ್ನು ಕೊಂಡಾಡುತ್ತಾ ನಾರದ ಬರ್ತಾ ಇದ್ದಾನೆ ಭೂಮಿಯ ಮೇಲೆ. ನಾರದ ಮೋಹನ ಮಾಧವ ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ. ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ.
ನಾರಾಯಣ ನಿನ್ನೊಮ್ಮೆ ನೋಡ್ತಾರೆ ಈಚೆ ಬಾರೋ ಹೋಗಿರುವ ನಾರದ ನೋಡಿದ ನೋಡಿ ಹೇಳ್ತಾ ಇದ್ದಾನೆ ಈ ರಾಕ್ಷಸರನ್ನ ಹೇಗೆ ಬಿಟ್ರೆ ಲೋಕ ಕಂಟಕರಾಗ್ತಾ ಇದ್ದಾರೆ. ಆದ್ದರಿಂದ ಈ ರಾಕ್ಷಸರ ತಪಸ್ಸನ್ನ ಕೆಡಿಸ್ಬೇಕು ಅಂತಂದ್ರೆ ವೈಕುಂಠಕ್ಕೆ ಹೋಗಿ ಅಲ್ಲ ಇಂದ್ರನಿಗೆ ಹೋಗಿ ಇವರ ತಪಸ್ಸನ್ನ ಹಾಳು ಮಾಡತಕ್ಕಂಥದ್ದು ಮಾಡಬೇಕು. ರಾಕ್ಷಸರು ಗೆದ್ದರೆ ಎಲ್ಲ ಜೀವಿಗಳಿಗೆ ಕಷ್ಟವಾಗುತ್ತೆ ಅಂತ ತಿಳಿದು ಈ ನಾರದ ಎಲ್ಲಿ ಹೋಗ್ತಾ ಇದ್ದಾನೆ? ಇಂದ್ರ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ ಶ್ರೀ ಹರಿ ಮೋಹನ ಮಾಧವ ಮೋಹನ ಶೌರ್ಯ ಮುಖಮನ ದಾರಿ ಮದನ ಜನಕ ಮೋಹನ ಶೌರ್ಯ ನಾರಾಯಣ 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 ಒಮ್ಮೆ ನಾರದನಿಗೆ ಜೋರ ಈ ಚಪ್ಪಾಳೆ. ಯಾಕೆ ಅಂತಂದ್ರೆ ಈ ಪೌರಾಣಿಕ ಪುರಾಣವಾಗಿರೋದ್ರಿಂದ ನಾರದ ಯಾರು ನಾರಾಯಣ ಯಾರು ಗೊತ್ತಾಗೋದಿಲ್ಲ. ಅದಕ್ಕೆ ನಿಮ್ಮ ನಾರದರ ಭೇಟಿಯನ್ನು ಮಾಡಿದ್ದೀವಿ. ಈಗ ಯಾರು ಬಂದ್ರು ಅಂದ್ರೆ ನಾರದ ಬಂದ. ಇಂತಹ ಯಾವ ನಾರದ ಇಂದ್ರಲೋಕಕ್ಕೆ ಹೋಗಿ ಇಂದ್ರ ಕರಂಬನೆಂಬ ರಾಕ್ಷಸನು ಈ ಮತ್ತು ರಂಭ ಎಂಬ ರಾಕ್ಷಸರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವ್ರು ಗೆದ್ರೆ ಅವ್ರಿಗೆ ಮಕ್ಕಳಾದ್ರೆ ಲೋಕಕ್ಕೆ ಕಂಟಕರಾಗ್ತಾ ಇದ್ದಾರೆ. ಅವ್ರು ತಪಸ್ಸನ್ನು ಕೆಡಿಸುವಂತಂದಾಗ ಭಲೆ ನಾರದ ಹೋಗಿ ಬರ್ತೇನೆ ಅಂತಂದು ನೀರಿನಲ್ಲಿ ಮುಳುಗಿ ತಪವನ್ನ ಆಚರಿಸುವ ಕರಂಬನಿಗೆ ಮೊಸಳೆ ರೂಪದಲ್ಲಿ ಹೋಗಿ ತಿಂದು ಮುರಿದು ಅವನನ್ನ ನಾಶವನ್ನು ಮಾಡಿದ. ಆಗ ಕರಂಬನ ನಾಶವಾದಾಗ ಇಂದ್ರ ನಾಶ ಮಾಡಿ ಹೋದಾಗ ಆ ಹೆಣವನ್ನು ಮುಂದೆ ಇಟ್ಕೊಂಡು ಕುಳಿತುಕೊಂಡು ರಂಭಾಸುರನು ಅಳ್ತಾ ಇದ್ದಾನೆ. ಯಾರಿಗಾಗಿ ಭೋಗ ಭಾಗ್ಯ, ಯಾರಿಗಾಗಿ ಸುಖ ಭೋಗ ಭಾಗ್ಯಗಳು? ತಮ್ಮ ಮಗನಿಲ್ಲದ ನನಗೆ ಮಗನಂತೆ ಇದ್ದು ಜೋಪಾನ ಮಾಡಿದೆ. ಯಾರಿಗಾಗಿ ಇದನ್ನು ನಾನು ಪಡೆಯಲಿ ಅಂತಂದಾಗ ತನ್ನ ಚಂಡನ್ನೇ ಕತ್ತರಿಸ್ಕೊಳ್ಬೇಕು ಅನ್ನುವಾಗ ಇನ್ನೊಮ್ಮೆ ಬ್ರಹ್ಮನನ್ನು ಕರಿತೀನಿ ಅಂತ ತಿಳಿದುಕೊಂಡು ಓಂ ಬ್ರಹ್ಮದೇವಾಯ ನಮಃ ಓಂ ಬ್ರಹ್ಮದೇವಾಯ ನಮಃ ಬ್ರಹ್ಮದೇವಾಯ ನಮಃ ಬ್ರಹ್ಮದೇವಾಯ ನಮಃ. ಪ್ರತಿಕ್ಷಣಾದ ಬ್ರಹ್ಮ ಹೇಳ್ತಾ ಇದ್ದಾನೆ. ಅನುಜ ಈ ತಮ್ಮ ರಾಕ್ಷಸ ರಂಭಾಸುರ ಏನು ಅರಿವು ಬೇಕು ಕೇಳು. ನನಗೆ ಮಕ್ಕಳ ಭಾಗ್ಯವಿಲ್ಲ, ಮಕ್ಕಳ ಭಾಗ್ಯವನ್ನು ಕೊಡು. ಹಾಗಾದರೆ ನಿನ್ನ ಹಣೆಯಲ್ಲಿ ಮಕ್ಕಳೇ ಇಲ್ಲದಂತಹ ನಿನ್ನ ಹಣೆಯಲ್ಲಿ ಮಕ್ಕಳ ಬೀಜವನ್ನು ಇಲ್ಲದಂತಹ ನಿನಗೆ ನಾನು ಕೊಡ್ತಾ ಇದ್ದೇನೆ. ವಿಧಾತ ಬ್ರಹ್ಮ ಒಮ್ಮೆ ಬರೆದ ಮೇಲೆ ಮತ್ತೆ ಕೊಡೋದಿಲ್ಲ. ಆದರೆ ನಿನ್ನ ತಪಸ್ಸಿಗೆ ಮೆಚ್ಚಿ ಕೊಡ್ತಾ ಇದ್ದೇನೆ. ಕೇಳು, ನಿನ್ನ ತಪಸ್ಸಿಗೆ ಮೆಚ್ಚಿ ಕೊಟ್ಟ ಈ ವರ ಒಂದೇ ಬೀಜ ಉತ್ತಮರ ಗರ್ಭದಲ್ಲಿ ಬಿತ್ತು, ಉತ್ತಮರ ಗರ್ಭದಲ್ಲಿ ಬಿತ್ತು. ಎಲ್ಲಿ ನಿನ್ನ ಧರ್ಮಪತ್ನಿ ಹೇಳೋ ಆಕೆಯ ಹೊಟ್ಟೆಯಲ್ಲಿಯೇ ಬಿತ್ತು ಅಂತಂದಾಗ ಆಗಲಿ ಅಂತ ತಿಳ್ಕೊಂಡು ಆ ಬ್ರಹ್ಮನಿಂದ ವರವ ಪಡೆದ ರಂಭಾಸುರನು ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಬೇಕು. ರಂಭಾಸುರನು ಇರುವ ಅರಣ್ಯ ಪ್ರದೇಶವಾಗಿರುವ ಆ ಮಾಹಿಷ್ಪತಿ ಪಟ್ಟಣದ ಈಗಿರ್ತಕ್ಕಂಥ ಮೈಸೂರಿನ ಅರಣ್ಯದಲ್ಲಿ ಗುಂಡಾರಣ್ಯದಲ್ಲಿ ನಡೆದು ಹೋಗುವಾಗ ಅಲ್ಲಿ ಒಂದು ಋಷಿಯ ಆಶ್ರಮವಿತ್ತು. ಸುಪಾರ್ಶ್ವ, ಅವನ ಹೆಸರೇನ್ರಿ ಋಷಿದು? ಸುಪಾರ್ಶ್ವ ಎಂಬ ಮಹಾಮುನಿಯ ಆ ಆಶ್ರಮದ ಪಕ್ಕದಲ್ಲಿ 8 ಎಮ್ಮೆಗಳು ಮೇಯ್ತಾ ಇತ್ತು. ಏನೋ ಎಮ್ಮೆಗಳು. ಆಗ ನಾರದ ಈ ರಾಕ್ಷಸನು ವರವನ್ನ ಪಡೆದು ಹೋಗ್ತಾ ಇರುವುದನ್ನು ನೋಡಿ ರಾಕ್ಷಸನಿಗೆ ವರವು ದಕ್ಕಬಾರದು ಅಂತ ತಿಳಿದು
ಅಲ್ಲಿ ಇರುವಂತ ಎಮ್ಮೆಗಳಿಗೆ ಹೆಣ್ಣಾಗಿ ಮಾಡಿದ. ಎಮ್ಮೆಗಳನ್ನೇ ಹೆಣ್ಣು ಮಾಡಿದಾಗ ಅದರಲ್ಲಿ ಆ ಹೆಣ್ಣಾದ ಎಮ್ಮೆ ಒಂದು ಸುಂದರಿಯಾಗಿರ್ತಕ್ಕಂತಹ ಸುರಸುಂದರಿಗಿಂತಲೂ ಸುಂದರವಾಗಿರ್ತಕ್ಕಂತಹ ಆ ಎಮ್ಮೆ ಹೆಣ್ಣಾಗಿತ್ತಲ್ಲ, ಅದು ಹಾಡ್ತಾ ಇದೆ ಮಾಲಕುಂಸ ರಾಗದಲ್ಲಿ. ಆಗ ಗಾಯನ झंझण 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 काल पैझण झणा झणा 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 ಆಯರ್ ಬೇಕಂತ ಮಾಡ್ರಿ, ಇವರಿಬ್ರು ಚಲೋ ಮನ್ಸಾಗ್ತಾರೆ. ಒಮ್ಮೆ ಚಪ್ಪಾಳೆ ಹಾಕಿ ಅಂತ ಹೇಳ್ತಾ ಆಸೆಯೇ ಮಾಯೆ ಅಲ್ವೇ? ಅಲ್ಲಿ ಮುಂದೆ ನಿಂತಿರುವ ಸುಪಾರ್ಶ್ವ ಮಹರ್ಷಿಗಳ ಆಶ್ರಮದ ಹತ್ತಿರಮೇವ ಯಂತ್ರ ಎಮ್ಮೆಗೆ ವರದಿಂದ ನಾರದ ಎಮ್ಮೆಯನ್ನು ಹೆಣ್ಣಾಗಿ ಮಾಡಿದ್ನಲ್ಲ, ಆ ಹೆಣ್ಣು ಕುಣಿತಾ ಇರುವುದನ್ನು ನೋಡಿ ಆ ಕಾಮಾತುರನಾಗಿ ತನಗೆ ಇರುವ ಒಂದೇ ಬೀಜವನ್ನ ತನ್ನ ಧರ್ಮ ಪತ್ನಿಯ ಗರ್ಭದಲ್ಲಿ ಬಿತ್ತಬೇಕು ಎಂಬುದನ್ನು ಮರೆತು ಆ ಹೆಣ್ಣಾದ ಎಮ್ಮೆಯನ್ನ ಯಾರು ಅಲ್ಲ, ಯಾರು ನೀನು ಪ್ರಿಯೆ, ಎಷ್ಟು ಸುಂದರಿ, ಎಷ್ಟು ಕೋಮಲೆ, ಸಿಂಹಕಟಿ, ಏನು ನಿನ್ನ ಕಣ್ಣು, ಏನು ನಿನ್ನ ಬಣ್ಣವು ಅಂದಾಗ ನಾನೊಬ್ಬ ಅಬಲೆ, ನನ್ನನ್ನು ಏಕೆ ಮಾತಾಡ್ತಾ ಇದ್ದೀಯಾ, ಹೋಗು ದೂರ ಅಂದಾಗ ಈ 14 ಲೋಕಕ್ಕೆ ಒಡೆಯನಾದ ರಕ್ಕಸ ಪ್ರವೀರನಾದ ಮಹಾರಾಜನಿಂದ ಈಶ್ವರವ ರಂಭಾಸುರನು ನಿನ್ನ ಬಯಸಿ ಬಂದಿದ್ದಾನೆ. ಬಾ ಎಂದು ಅಪ್ಪಿಕೊಂಡು ಭೋಗಿಸಿದ ಆ ಬ್ರಹ್ಮ ಕೊಟ್ಟ ಬೀಜ ಎಮ್ಮೆಯ ಗರ್ಭದಲ್ಲಿ ಬಿದ್ದಿತು. ನಾಶವಾಯಿತು. ಎಮ್ಮೆಯ ಗರ್ಭದಲ್ಲಿ ಯಾವಾಗ ಬಿತ್ತೋ ಬೀಜ ಹೆಣ್ಣೋಗಿ ಎಮ್ಮೆಯಾಯಿತು. ಯಾಕೆ? ಎಮ್ಮೆ ಹೆಣ್ಣಾಗಿತ್ತಲ್ಲ, ಬೀಜ ಬಿದ್ದಾಗ ಅದು
ಅವನು ಬೀಜ ಬಿದ್ದ ತಕ್ಷಣವೇ ಆ ಮಕ್ಕಳಾಗುವ ಬೀಜವು ಎಮ್ಮೆ ಗರ್ಭದಲ್ಲಿ ಬಿದ್ದಾಗ ಮತ್ತೆ ಮೊದಲಿನಂತೆ ಎಮ್ಮೆ ಆಯಿತು. ನಾರದನ ಮಾಯೆ ಆ ಶಾಂಭವಿಯ ಮಾಯೆಯಾಗಿತ್ತು. ಹೀಗೆ ಆದಾಗ ಆಕೆ ಆ ಎಮ್ಮೆ ಹೊಟ್ಟೆಯಲ್ಲಿ ತನ್ನ ಗರ್ಭವು ಬಿದ್ದಿದ್ದಲ್ಲ ಅಂತ ತಿಳಿದುಕೊಂಡು ನಾನೇ ದೇವತೆಗಳು ಮೋಸ ಮಾಡಿ ನನಗೆ ಇಂಥ ಬಾಧೆಯನ್ನು ಮಾಡಿದರೆ ಎಂದು ತಿಳಿದುಕೊಂಡು ಗುರು ಶುಕ್ರಾಚಾರ್ಯರ ಬಳಿಯಲ್ಲಿ ದುಃಖ ತಪ್ತನಾಗಿ ಬರ್ತಾ ಇದ್ದಾನೆ. ಗುರುದೇವ ಮೋಸವಾಯಿತು, ಮೋಸವಾಯಿತು, ಮೋಸವಾಯಿತು. ನಿನಗೆ ಏನಾಯಿತು? ದೇವತೆಗಳ ಗುರುವಾದ ನಾರದ ನಿನಗೆ ಘಾಸಿಸಿದನೇ ಆಗಲಿ ಎಂದು ತಿಳಿದು ತನ್ನ ಪವಿತ್ರ ಜಪಜಲದಿಂದ ಎಮ್ಮೆಯನ್ನ ತಿರುಗಿ ಹೆಣ್ಣು ಮಾಡಿದ ಗುರು ಶುಕ್ರಾಚಾರ್ಯ. ಹೆಣ್ಣು ಮಾಡಿ ಆ ಹೆಣ್ಣನ್ನ ರಾಣಿಯಂತೆ ಅರಮನೆಯಲ್ಲಿ ತಿರುಗಾಡಿಸ್ತಾ ಇರುವಾಗ ಸುಮ್ಮನೆ ಇರ್ತಾರ ಜನ? ನೋಡಿದವರು ಸುಮ್ಮನೆ ಇರ್ತಾರ? ಇರಲ್ಲ. ಹಿಂದೆ ರಾಣಿ ಹೋಗ್ತಿರ್ಬೇಕು, ಆಕೆ ಹಿಂದೆ ಜನ ಹೋಗ್ತಿರ್ಬೇಕು. ಅವರೆಲ್ಲ ಇರ್ತಿದ್ರಲ್ಲ, ದಾಸದಾಸಿಯರು ಅಂತ ಇರ್ತಿದ್ರಲ್ಲ, ಸೇವಾ ಮಾಡೋರು ದಾಸಿಯರನವರು. ಅಕ್ಕ ಏನೇ ಏನೇ ತಂಗಿ, ಈಕೆ ನಿನ್ ಗೊತ್ತೇ ಮಹಾರಾಣಿ ಅಲ್ಲವೇ? ಪಾಪಿ, ಇದು ಒಂದು ಎಮ್ಮೆ, ಇದನ್ನು ತಂದು ಹೆಣ್ಣು ಮಾಡಿದ್ದಾರೆ ಶುಕ್ರಾಚಾರ್ಯರು. ಈ ಎಮ್ಮೆ ಯಾವಾಗ ಬಂತೋ ನಮ್ಮ ರಾಷ್ಟ್ರದ ಕೀರ್ತಿ ಅಡಗಿತು ಅಂತ ಮಾತನಾಡುವುದನ್ನು ಕೇಳಿ ಅಷ್ಟಮ ಗರ್ಭದಲ್ಲಿ ಇರತಕ್ಕಂತಹ 8 ತಿಂಗಳ ಹೊತ್ತಿರುವ ಹೊಟ್ಟೆಯಲ್ಲಿ ಮಹಿಷಾಸುರನೆಂಬ ಕೋಣವು ಇರುವಾಗ ಈಕೆಯು ಚಿತೆಯನ್ನ ನಿರ್ಮಿಸಿ, ನಾನು ನಿಂದೆಗೆ ಆಸ್ಪದವಾಗಬಾರದು, ನಿಂದೆಯನ್ನು ಮಾಡ್ತಾರೆ ನನಗೆ ಅಂತ ತಿಳಿದು ಬೆಂಕಿಯಲ್ಲಿ ಹಾರಿ ಪ್ರಾಣಾರ್ಪಣವಾದಳು. ಬ್ರಹ್ಮ ಬೀಜವಾಗಿರೋದ್ರಿಂದ ಮಹಿಷ ಬದುಕಿ ಆ ಯಜ್ಞ ಕುಂಡದಿಂದ ತಲೆ ಕೋಣದ್ದು, ದೇಹ ಅವರಪ್ಪನದು ಅಂದ್ರೆ ರಂಭಾಸುರನದು, ಅಸುರ ದೇಹ, ಕೋಣದ ತಲೆಯ ರಾಕ್ಷಸನೇ ಮಹಿಷಾಸುರ. ಆ ಮಹಿಷಾಸುರನು ನಮ್ಮನ್ನ ಘಾತಿಸ್ತಾ ಇದ್ದಾನೆ. ಮಾತು ಈ ಸುಂದರವಾದ ಸನ್ನಿವೇಶವನ್ನ ಕೇಳಿಕೊಂಡು ಬಹಳ ಪ್ರೀತಿಯಿಂದ ಸಮರ್ಥ ಮುಳುಗುಂದದಿಂದ ಅವರ ಪರವಾಗಿ ಶಾಸ್ತ್ರಿಗಳಿಗೆ 501 ರೂಪಾಯಿ ಕಾಣಿಕೆಯನ್ನ, ಸಂಗೀತ ಸೇವೆಯಲ್ಲಿರ್ತಕ್ಕಂತಹ ನಮ್ಮ ಗಾಯಕರಿಗೂ ಕೂಡ 201 ರೂಪಾಯಿ ಕಾಣಿಕೆಯನ್ನ, ಹಾಗೆಯೇ ನಮ್ಮ ತಬಲಾವಾದಕರು ರಾಷ್ಟ್ರವಿಖ್ಯಾತಿ ಕಲಾವಿದ, ಎರಡೂ ಕಣ್ಣು ಕಾಣಿಸೋದಿಲ್ಲ, ಜನ್ಮಾಂಧನಾಗಿದ್ದರು ನಮ್ಮ ಜೊತೆಯಲ್ಲಿ 20 ವರ್ಷಗಳಿಗಿಂತಲೂ ಮೀರಿ ತಬಲಾವಾದನವನ್ನ ಚಿಕ್ಕವನಿರವಾಗಲಿದ್ದಲು ನಮ್ಮ ಜೊತೆಯಲ್ಲಿ ಆಗಲಾರ್ದನೆ ಅವರಿಗೆ ಕಣ್ಣೆಲ್ಲ ನಮಗೆ ಕಾಲಿಲ್ಲ. ಆದರೆ ಏನೂ ಕಡಿಮೆ ಅಂತ ನಮಗೆ ಅನಿಸೇ ಇಲ್ಲ. ಇಬ್ರು ಕೂಡಿದಾಗ ನಿಮಗೆಲ್ಲ ನೆನಪಿಸ್ತೇನೆ, ಒಂದು ವರ್ಷದಲ್ಲಿ 290 ದಿನಗಳವರೆಗೂ ಸ್ಟೇಜ್ ಮೇಲೆ ಇರ್ತೇವೆ. ಒಂದು ವರ್ಷದಲ್ಲಿ ನಮ್ಮ ಡೈರಿ ನಿಮಗೆ ಕೊಡ್ತೇವೆ, ಬೇಕಾದ್ರೆ ನೋಡಿ. ಒಂದು ವರ್ಷದಲ್ಲಿ 290 ದಿನ ಸ್ಟೇಜಿನಲ್ಲಿ, ಹೆಚ್ಚು ಕಡಿಮೆ ಒಂದು 5 ದಿವಸ ಹೆಚ್ಚು ಕಡಿಮೆ ಆಗ್ಬಹುದು ಅಷ್ಟು. ಈ ಪುಷ್ಯ ಮಾಸ ಆಷಾಢದಲ್ಲಿ ಬಿಟ್ರೆ ಉಳಿದೊಂದಿಷ್ಟು ಯಾವುದೋ ಈ ಜೋಕುಮಾರ ಹುಣ್ಣಿಮೆ ಅಂತ ಬರ್ತಾವಲ್ಲ, ಅವಾಗ ಬಿಟ್ರೆ ಇಡೀ ದಿನಗಳಲ್ಲಿ ನಾವು ವೇದಿಕೆ ಮೇಲೆ ಇರಬೇಕಾದ್ರೆ ನಮ್ಗೆ ಎಂತ ಆಶೀರ್ವಾದ ಗುರು ಪುಟ್ಟರಾಜ ಅಜ್ಜವ್ರು ಮಾಡಿರ್ಬೇಕು. ನಾವು ಸಿರಟ್ಟಿಯನ್ನು ಎಂದೂ ಮರೆಯೋದಿಲ್ಲ. ಈ ನನ್ನ ಕಾಲು ಪೋಲಿಯೋ ಆದಾಗ, ಮುರಿದು ಒಮ್ಮೆ ಬಿದ್ದಾಗ, ತುತ್ತು ಅನ್ನಕ್ಕೂ ಗತಿ ಇಲ್ಲದಾಗ ನಮ್ಮ ತಂದೆಯವರು ಜಗದ್ಗುರು ಫಕೀರೇಶ್ವರ ಮಠಕ್ಕೆ ಬಂದು, ಈ ದೊಡ್ಡಾಚಾರ್ಯ ಸದ್ಯ ಅದಾರಲ್ಲ ಅವ್ರ ಹತ್ರ ಬಂದು, ಸಿದ್ದರಾಮ ಮಹಾಸ್ವಾಮಿಗಳ ಹತ್ರ ಬಂದು, ಕೀರ್ತನಕಾರ ನನ್ನ ಮಗ ಬಿದ್ದ ಕಾಲು ಮುರಿದೈತ್ರಿ ಅಂತಂದ್ರೆ 1 ವರ್ಷಕ್ಕಾಗಷ್ಟು ಕಾಳು ಕಡಿಗಳನ್ನ ತಂದು ಕೊಟ್ಟು ನಮ್ಮನ್ನ ಬದುಕಿಸಿದಂತಹ ಶಿರಹಟ್ಟಿ ಅಜ್ಜವ್ರ ಮಠ ನಮ್ಮೂರೊಳಗದ. ಈ ಶಿರಹಟ್ಟಿಯೊಳಗದ ತಾಯಿ ತಂದೆಯರೇ, ಇಂತಹ ಪುಣ್ಯದ ಊರಿಗೆ ನಾವು ಬಂದಿದ್ದೇವೆ. ನಮ್ಮ ಜೋಳಿಗೆ ನಿಮ್ಮಿಂದ ತುಂಬಬೇಕು, ನಿಮ್ಮಿಂದ ತಾಯಿಯ ಈ ವೈಭವ ನಡೆಯಬೇಕು ಅಂತ ಹೇಳ್ತಾ ಕಾಣಿಕೆಯ ಸಮರ್ಪಣೆಯನ್ನು ಮಾಡಿದಂತಹ ಸಮರ್ಥ ಮುಳುಗುಂದ ಇವರಿಗೂ ಕೂಡ 501 ರೂಪಾಯಿಯನ್ನ ತಂದೆ ಶಿವಾನಂದರು ಅವನು ಏನಂದ್ರ ನಾರದಾಗಕ್ ನಾವಲ್ಲಿ ಅಂದ, ಒಟ್ಟವಲ್ಲಿ ಅಂದ. ನಾವರ ಅವನಿಗೆ ಬಂದಾಗ್ಲಿದ್ದ ಕಣ್ಣಾಗಿಟ್ಟಿವಿ ನಾರದೇವಾದ ಕರೆಕ್ಟ್ ಅಂತ. ಇದು ನಾರದನ್ನ ಹೇಳಿ ಮಾಡಿಸಿದಂಗೆ ಐತಂತ ನಾವು
ಮುಳುಗುನ್ ಸರ್ ಹೆಂಗಾರ ಮಾಡ್ರಿ ಅವ್ನಿಗೆ ನಾರ್ದನ ಮಾಡ್ಬೇಕಲ್ಲ ಅಂದಾಗ ಅವ್ರ ಸರ್ ಏನಂದ ಅಂದ್ರೆ ಅವನಿಗೆ ಒಪ್ಸಾಕ 10,000 ರೂಪಾಯಿ ಕೊಡ್ತೀನಿ ನಾನು 10,000 ರೂಪಾಯಿ ಕೊಡ್ತೀನಿ ಅಂತಂದಕ್ಕೆ ಅವರು ನೋಡೋ ನಿಮ್ಮಪ್ಪ 10,000 ಕೊಡ್ತೀನಿ ಅಂತ ನಿಮಗೆ ಹೇಳ್ಯಾರ, ಅದಕ್ಕೆ ನಿಮ್ಮಪ್ಪ ಅವರು 10,000 ರೂಪಾಯಿದಾಗ ಬೈತು ನನಗಂತ. ಅದಕ್ಕೆ ಅವ ನೋಡ್ರಿ ಅಜ್ಜಾರ ನೀವು ತಗೊಂಡಾಗ ಮಾಡಿ ಒಳ್ಳೆ ಕೊಡ್ಬೇಕು ನನಗಂತ. ಇದು ಒಳ್ಳೆ ಪ್ರಸಿದ್ಧಿ. ಇಂಥ ನಾರದಾಗ ಇವತ್ತು ಬಹಳ ಪ್ರೀತಿಯಿಂದ ಅವನ ಜೀವನ ಜಜ್ವಲ್ಯಮಾನವಾಗಿ ಬೆಳಗಲಿ. ದೇವಿ ಪುರಾಣದ ಈ ನಾಟಕದ ವೇದಿಕೆ ಅಲ್ಲ ಇದು, ದೇವಿ ಪುರಾಣದ ಪವಿತ್ರ ವೇದಿಕೆ. ಇದರ ಮೇಲೆ ಬಂದಿರತಕ್ಕಂಥ ಆತನ ಜೀವನ ಪವಿತ್ರವಾಗಲಿ, ವಿದ್ಯಾವಂತನಾಗಲಿ, ಉದ್ಯೋಗವಂತನಾಗಲಿ ಅಂತ ಹಾರೈಸ್ತಾ ಭಗವತಿ ಆದಿಶಕ್ತಿ ಸೇವೆಯಲ್ಲಿರುವ ನಮಗೆ ಈ 501 ರೂಪಾಯಿ, ಈ ಇಬ್ಬರಿಗೂ 201 ರೂಪಾಯಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಈ ಯಾವ ಪುಣ್ಯಾತ್ಮರಿಗೆ ಸರ್ವದಾ ಸುಖೀ ಭವ, ಅವರ ಕುಲ ಉದ್ಧಾರವಾಗಲಿ ಅಂತ ಹಾರೈಸ್ತಾ, ಹಾಗೆಯೇ ಅಭಿಷೇಕ ತಾಯಿಯ ಅಭಿಷೇಕಕ್ಕೆ ನೀವು ದಿವಸ ಹೇಳಿಸ್ಕೋಬಾರ್ದು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಶರನ್ನವರಾತ್ರಿ, ಈ ನವರಾತ್ರಿ ಯಾವುದು? ನನ್ನ ಮರಣವು ಹೆಣ್ಣಿನಿಂದಾಗಲಿ. ಯಾಕೆ ಅಂತ ಬ್ರಹ್ಮ ಕೇಳಿದಾಗ ಹರನಿಂದಾಗಲಿ, ಸ್ವರದಿಂದಾಗಲಿ, ಹರಿಯಿಂದಾಗಲಿ, ಬ್ರಹ್ಮನಿಂದಾಗಲಿ, ನಿನ್ನಿಂದಾಗಲಿ, ಸಮಸ್ತ ಋಷಿಗಳಿಂದಾಗಲಿ, ಯಾರಿಂದಲಾಗಲಿ, ನರರಿಂದಾಗಲಿ ಬೇಡ, ನಾರಿಯಿಂದಾಗಲಿ ನನ್ನ ಮರಣ ಅಂತ ವರವ ಪಡೆದಿದ್ದ ಕಾರಣ ಮುಂದೆ ಉಪಟಳ ಹೆಚ್ಚಾಯಿತು. ನವಗ್ರಹಗಳನ್ನ ಚಂದ್ರ, ಸೂರ್ಯ, ಬುಧ, ಗುರು, ಶುಕ್ರ, ಶನೀಶ್ವರ, ರಾಹುಕೇತುಗಳನ್ನ ಎಡಮುರುಗಿಯ ಕಟ್ಟಿ ಬೆನ್ನು ಬಾರು ಮಾಡಿ ಅವರಿಗೆ ಬೊಕ್ಕಬಾರಲ ಮನೆಗೆಸಿ ಪೀಠದ ಮೇಲೆ ಹತ್ತಬೇಕಾದ್ರೆ ಗಲೆಯನ್ನ ಮಹಿಷಾಸುರ ಹೆಗಲ ಮೇಲೆ ಹೊತ್ತು ಮಾಧಾಂಬ ಅಂತ ಗ್ರಹಗಳನ್ನು ತುಳಿದ ಮೇಲೆ ಹತ್ತಿದ್ದ. ಈ ನವಗ್ರಹಗಳನ್ನ ಎಲ್ಲರ ಪದವಿ ಕಸ್ಕೊಂಡಿದ್ದ. ಬ್ರಹ್ಮನ ಪದವಿಯೂ ಹೋಯಿತು, ವಿಷ್ಣುವಿನ ಪದವಿ ಹೋಯಿತು, ರುದ್ರನ ಪದವಿಯೂ ಹೋಯಿತು. ಎಲ್ಲರ ಪದವಿ ಹೋದಾಗ ತಾಯಿಯನ್ನ, ಅಂಬೆ ಭವಾನಿಯನ್ನ ಭಕ್ತಿಯಿಂದ, ಎಮ್ಮ ನಮ್ಮ ಎಲ್ಲರ ಪದವಿ ಹೋದು ತಾಯಿ, ನೀನು ಅಗ್ನಿಕುಂಡದಲ್ಲಿ ಹುಟ್ಟು ತಾಯಿ ಅಂತ ಹಿಮಾಲಯದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಕೂಡಿ ದಕ್ಷಿಣ ಭಾಗದ ರಾಕ್ಷಸನನ್ನ ಉತ್ತರದ ಹಿಮಾಲಯ ಪರ್ವತದಲ್ಲಿ ಯಜ್ಞಕುಂಡವ ನಿರ್ಮಿಸಿ ಓಂ ನಮೋ ಭಗವತಿ ಆದಿಶಕ್ತಿಯೇ ನಮೋ ನಮಃ ಓಂ ರಾಜರಾಜೇಶ್ವರಿಯೇ ನಮೋ ನಮಃ ಚಿದಚಿದಂಡ ಸ್ವರೂಪೇ ಜಗಜ್ಜನನಿ ಸಮಸ್ತ ದೇವಾದಿ ದೇವತೆಗಳು ಯಜ್ಞಕುಂಡದಲ್ಲಿ ಪಾತಾಯಿ ಎಂದಾಗ ಬ್ರಹ್ಮಚಾರಿಣಿಯಾಗಿ, ಭಾರ್ಗವಿಯಾಗಿ, ಪರಮ ಪಾರ್ವತಿಯಾಗಿ ಪ್ರಕಟಗೊಳ್ತಾ ಇದ್ದಾಳೆ ಆದಿಭಯಂಕರಿ. नमस्ते शरणे नमस्ते शरणे शिवे सानुकंपे
नमस्ते जगद्व्यापिके विश्वरूपे नमस्ते जगद्वन्दे पादारविन्दे नमस्ते जगत्तारिणी त्राहे नमस्ते ಜಗಚ್ಚಿಂತ್ಯಮಾನ ಸ್ವರೂಪೇ ದೇವಾದಿ ದೇವತೆಗಳು ಆದಿಶಕ್ತಿಯನ್ನು ಭಕ್ತಿಯಿಂದ ನಡೆಯುತ್ತಿದ್ದಾರೆ. ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೇ ನಮಸ್ತೆ ಮಹಾಯೋಗಿನಿ ಜ್ಞಾನ ರೂಪೇ ಜಗತ್ತನ್ನ ಕಾಯುವಂತಹ ಜಗದ್ರಕ್ಷಣಿ ರಾಕ್ಷಸರಾದ ಮಹಿಷಾಸುರನನ್ನ ಸಂಹಾರ ಮಾಡುತ್ತಾರೆ ಅಂತಂದಾಗ ಜಗಜ್ಜನನಿ ಮೂಲ ಪಾರ್ವತಿಯಾಗಿ ಹೀಗೆ ಇರುವಾಗ ಆ ತಾಯಿಗೆ ಎಲ್ಲರೂ ತಮ್ಮ ತಮ್ಮ ಆಯುಧಗಳನ್ನ ಶಿವನು ತ್ರಿಶೂಲವನ್ನ
ಯಾವ ಬ್ರಹ್ಮನು ರುದ್ರಾಕ್ಷಿ ಮಾಲಿಕ ಮಂಡಲವನ್ನ ಯಾರ್ಯಾರು ಏನೇನು ದೇವತೆಗಳು ತಮ್ಮ ಆಯುಧಗಳು ಹೊಂದಿದ್ದಾರೋ ಎಲ್ಲರೂ ಆ ತಾಯಿಗೆ ಕೊಟ್ಟಾಗ ಶೇಷ ಜನಿವಾರವಾದ ಅಕ್ಷತೆಯನ್ನೆತ್ತು, ಏ ತಾಯಿ ಮಹಿಷನನ್ನು ಗೆಲ್ಲು, ನಡೆ ನಡೆ ನೀನು ಎಂದು ಮಹಿಷಾಸುರನನ್ನ ಕೊಲ್ಲೆಂದು ಆ ತಾಯಿಯನ್ನ ಕಳಿಸ್ತಾ ಇದ್ದಾರೆ. ಮಹಿಷನಲ್ಲಿಗೆ ಸಂಹಾರ ಮಾಡೋದಕ್ಕಾಗಿ ಅನ್ನುವಲ್ಲಿಗೆ ಆ ತಾಯಿಗೂ ಜೋರಾಗಿ ಚಪ್ಪಾಳೆ. ಅದ್ಭುತವಾದಂತ ಇವತ್ತಿನ ತಾಯಿ ಚಂದ್ರಘಟ್ಟ ಮಹತ್ವವನ್ನ ಪ್ರಾಕ್ಟಿಕಲ್ ಆಗಿ ಆ ದೇವಿ ಆಗಿರ್ಬೋದು, ನಾರದ ಆಗಿರ್ಬೋದು ಈ ವೇದಿಕೆ ಮೇಲೆ ತಂದು ಅರ್ಥಗರ್ಭಿತವಾದಂತ ಈ ಒಂದು ಪುರಾಣವನ್ನು ಹೇಳಿದಂತ ಪೂಜ್ಯ ಶಾಸ್ತ್ರಿ ಅವರಿಗೆ ಹಾಗೂ ಕಲಾವಿದರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೂ ಅದೇ ರೀತಿಯಾಗಿ ಈ ಒಂದು ನೂತನ ದೇವಸ್ಥಾನ ನಿರ್ಮಾಣಕ್ಕಾಗಿ ನಮ್ಮ ಮಹಾಂತೇಶ್ ಕರಡೆಪ್ಪ ವರ್ವಿ ಹಾಗೂ ಅವರ ಸಹ ಕುಟುಂಬದವರು ಸಹಿತ 1,01,001 ರೂಪಾಯಿ ಕೊಟ್ಟಾರ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದಿಸೋಣ. ಆ ತಾಯಿ ಬನ್ನಿ ಮಹಾಕಾಳಿ ದೇವಿ ಆಯುರಾರೋಗ್ಯ ಐಶ್ವರ್ಯ ಸಿಲಿಸಿದ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹಾಗೂ ಅದೇ ರೀತಿಯಾಗಿ ಆ ಮೂರ್ತಿಯನ್ನ ನೂತನ ಮೂರ್ತಿಯನ್ನ ಕೊಡಿಸುವುದಾಗಿ ವಾಗ್ದಾನ ಮಾಡಿದಂತ ಡಾಕ್ಟರ್ ಗೊಜ್ಜೂರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ, ಹಾಗೂ ಇವತ್ತಿನ ಈ ಒಂದು ಮಹಾಪ್ರಸಾದ ಸೇವೆಯನ್ನ ಮಾಡಿದಂತ ಶ್ರೀ MS ಗೋಧಿ ಗುರುಗಳು ಅವರ ಕುಟುಂಬದವರು ಈ ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ನಮ್ಮ ಪೂಜ್ಯ ಶಾಸ್ತ್ರಿ ಅವರಿಂದ ಗೌರವ ಸಮರ್ಪಣೆ ಇರುತ್ತದೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಗೌರವಿಸೋಣ. ಆ ತಾಯಿ ಬನ್ನಿ ಮಹಾಕಾಳಿ ದೇವಿ ಅವರಿಗೆ ಸಕಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಆ ತಾಯಿಯ ಸೇವೆ ಮಾಡುವಂತ ಶಕ್ತಿ ಆ ತಾಯಿ ಅವರಿಗೆ ಕೊಡ್ಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ಈ ಒಂದು ಮಹಾಪ್ರಸಾದ ಸೇವೆಯನ್ನು ಮಾಡಿದಂತ ಶ್ರೀ MS ಗೋಧಿ ಗುರುಗಳ ಸಹ ಕುಟುಂಬದವರು ಈ ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಗೌರವಿಸೋಣ. ದಯವಿಟ್ಟು ಇಲ್ಲೇ ನಮ್ಮ ಇವತ್ತಿನ ದಿವಸ ಇಲ್ಲಿ ಬಾಜು ಜಾಗ ಆಗಿರ್ಬೋದು, ಇಲ್ಲಿ ಮದುವೆ ಇರ್ತಕ್ಕಂಥ ಈ ಒಂದು ಜಾಗ ಆಗಿರ್ಬೋದು, ಆ ಒಂದು ಸ್ವಚ್ಛತೆಗಾಗಿ ನಮ್ಮ ಸಮಿತಿಯವರು ಫೋನ್ ಮಾಡಿದ ತಕ್ಷಣ ಆಗ ಮಾರಾಟನ ಕಳಿಸಿ ನಮ್ಮನೆ ಶ್ರೀ HM ದೇವಗೇರಿ ಗುರುಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಆ ತಾಯಿ ಬನ್ನಿ ಮಹಾಕಾಳಿ ದೇವಿ ಇನ್ನೂ 100 ವರ್ಷ ಆಯುಷನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹಾಗೂ ಅವರ ಶಂಕರಿ ದಯಾ ಮಾನೆ ಮಹೇಶ್ವರಿ ನೀಲಗಂಧೆ महादेव लिंगेश्वर की जय।